ಯಾಕೆ ಓಕೆ ಮೇಡಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಅಜಮಪಿ ಜನಿಯೋಗಂ ಪ್ರಾಪತ್ ಐಶ್ವರ್ಯ ಯೋಗಾತ್ ಅಗತಿ ಜಗತಿ ಮತ್ತಾಂ ಪ್ರಾಪತ್ ಏಕಂ ಹಿ ಅನೇಕಂ ವಿವಿಧ ವಿಷಯ ಧರ್ಮಗ್ರಾಹಿ ಮುಗ್ಧಾಯಿ ಕ್ಷಣಾನಾಂ ಪ್ರಣತ ಭಯ ವಿಹಂತ್ರ ಬ್ರಹ್ಮಯತ್ತನ್ನತೋಸ್ಮಿ. ಇದ್ರ ಎಕ್ಸ್ಪ್ಲನೇಷನ್ ನೋಡ್ಬಿಟ್ಟು ನೆಕ್ಸ್ಟ್ ಆಮೇಲೆ ಮಾಡೋಣ. ಅದಕ್ಕೆ ಇವತ್ತು ಫಸ್ಟ್ ಇದನ್ನು ಶುರು ಮಾಡಿದೆ. ಯಾಕೆಂದ್ರೆ ಬೈ ಚಾನ್ಸ್ ಟೈಮ್ ತಗೊಂಡ್ರೆ ಪೂರ ಹೇಳ್ಬೋದು ಅಂತ. ಓಕೆ, ಇವಾಗ ನೋಡಿ, ಅಜಮಪಿ ಜನಿಯೋಗಂ ಪ್ರಾಪತ್ ಐಶ್ವರ್ಯ ಯೋಗಾತ್ ಅಗತಿ ಚ ಗತಿ ಮತ್ತಾಂ ಪ್ರಾಪತ್ ಏಕಂ ಹಿ ಅನೇಕಂ ವಿವಿಧ ವಿಷಯ ಧರ್ಮ ಗ್ರಾಹಿ ಮುಗ್ಧ ಈಕ್ಷಣಾನಾಂ ಪ್ರಣತ ಭಯ ವಿಹಂತೃ ಬ್ರಹ್ಮಯತ್ ತತ್ ನತಃ ಅಸ್ಮಿ. ತನ್ನತೋಸ್ಮಿ ಅನ್ನುವಾಗ ಅಷ್ಟುನು ಅಲ್ಲಿ ಬಳಸಿದೆ. ವಿವಿಧ ವಿಷಯ ಧರ್ಮ ಗ್ರಾಹಿ ಮುಗ್ಧೇ ಕ್ಷಣಾನ ಅಂದ್ರು. ಏನಾಗಿದೆ, ಮನುಷ್ಯನಿಗೆ ಬಗೆ ಬಗೆಯ ವಿಷಯಗಳ ಧರ್ಮವನ್ನು ಬಗೆ ಏನ್ ವೆರೈಟೀಸ್, ಪ್ರಪಂಚದಲ್ಲಿ ವೆರೈಟೀಸೇ ಇರೋದು ಅಲ್ವಾ. ಪ್ರಪಂಚದಲ್ಲಿ ಒಂದೇ ರೀತಿ ಇದ್ರೆ ಅಲ್ಲಿ ಆನಂದನೂ ಬರ್ತಾ ಇರ್ಲಿಲ್ಲ. ಆ ಎಲ್ಲ ವೆರೈಟೀಸ್ ಅಲ್ಲಿ ಏನಾಗ್ಬಿಟ್ಟಿದೆ, ಮೋಹ ಆಗ್ಬಿಟ್ಟಿದೆ, ಡೆಲ್ಯೂಡೆಡ್. ಇಲ್ಲಿ ಕನ್ಫ್ಯೂಷನ್ ಇಲ್ಲ, ಡೆಲ್ಯೂಡೆಡ್. ಒಂಥರ ಇವಾಗ ಪುಟ್ಟ ಮಕ್ಕಳನ್ನ ಸಡನ್ ಹೊರಗೆ ಕರ್ಕೊಂಡ್ ಬಂದ್ರೆ ಹೇಗೆ ಎಲ್ಲವನ್ನೂ ನೋಡುತ್ತೆ ನೋಡಿ, ಇದು ನೋಡುತ್ತೆ, ಅದು ನೋಡುತ್ತೆ, ಕಲರ್ ನೋಡುತ್ತೆ, ಶಬ್ದ ಎಲ್ಲ ಕಡೆನೂ ನೋಡುತ್ತಲ್ಲ. ಹಾಗೆ ಯಾರು ಮೋಹಗೊಂಡ ನೋಟ ಯಾರಿಗಿದೆಯೋ ಅಂದ್ರೆ ಏನಾಯ್ತು ಅವಾಗ ಅವರು ಅಜಮಪಿ ಐಶ್ವರ್ಯ ಯೋಗ ಜನಿಯೋಗಂ ಪ್ರಾಪತ್. ಯಾವ ಪರಬ್ರಹ್ಮ ಯತ್ ಬ್ರಹ್ಮ ಅಲ್ಲಿ ಅಂಡರ್ಸ್ಟುಡ್, ಅದು ಯಾವ ಪರಮಾತ್ಮ ಅಜಮಪಿ ಅವನು ಹುಟ್ಟೋದಕ್ ಸಾಧ್ಯನೇ ಇಲ್ಲ. ಯಾಕೆ ಹುಟ್ಟಬೇಕಾಗಿಲ್ಲ ಅಂದ್ರೆ ಯಾವಾಗ್ಲೂ ಇರೋನು ಅಲ್ವಾ. ಹಾಗೆ ಏನಾಯ್ತು, ಅವನನ್ನ ಯಾಕೆ ಹುಟ್ಟಿಸ್ಬೇಕು? ಆದ್ರೂನು ಏನಾಗಿದೆ, ಮಾಯಾ ಶಕ್ತಿಯಿಂದ, ಮಾಯೆಯ ಅಚಿಂತ್ಯ ಶಕ್ತಿ. ಐಶ್ವರ್ಯ ಯೋಗ ಅಂತಂದ್ರೆ ಮಾಯೆಯ ಐಶ್ವರ್ಯ ಶಕ್ತಿಯಿಂದ ಕೂಡಿಕೊಂಡು ಏನಾಗ್ಬಿಟ್ಟಿದೆ, ಜನಿಯೋಗಂ ಪ್ರಾಪತ್. ಏನು ಹುಟ್ಟತ್ತೆ ಅಂದ್ರೆ ಈ ಸಂಸಾರದ ಜೊತೆ, ಶರೀರದ ಜೊತೆ ಸಂಬಂಧ ಇರುವ ಹಾಗೆ. ಅಂದ್ರೆ ಏನಾಯ್ತು, ವ್ಯಾಪಕ ಭಾವದಲ್ಲಿರೋ ಪರಮಾತ್ಮ ಶರೀರದ ಮಾಯೆಯಿಂದ ಶರೀರದಲ್ಲಿ ಸಂಬಂಧ ಆದಂಗಾಗಿ, ಹುಟ್ಟಿದವನಾದಂಗಾಗಿ ಸಂಬಂಧ ಬಂದಿರೋ ಹಾಗೆ ಕಾಣಿಸತ್ತಲ್ಲ. ಅಷ್ಟೇ ಅಲ್ಲ, ಅಗತಿ ಗತಿಮತ್ವ ಪ್ರಾಪತ್. ಆಕ್ಚುಲಿ ಅವನಿಗೆ ಗತಿನೇ ಇಲ್ಲ, ಅವನು ವ್ಯಾಪಕವಾಗಿರೋನು, ಎಲ್ಲೂ ಹೋಗಬೇಕಾಗಿಲ್ಲ, ಎಲ್ಲೂ ಬರಬೇಕಾಗಿಲ್ಲ. ಬಟ್ ಸ್ಟಿಲ್ ಏನಾಗ್ಬಿಟ್ಟಿದೆ ಅಂದ್ರೆ ಈ ಮಾಯಾಶಕ್ತಿಯ ಸಂಬಂಧದಿಂದ, ದೇಹ ಪರಿಚಿನ್ನತೆಯಿಂದ, ದೇಹದ ಸಂಬಂಧದಿಂದ ಏನಾಗ್ಬಿಟ್ಟಿದ್ದಾನೆ, ಅವನಿಗೆ ಗತಿ ಇರೋಂತೆ ಇದೆ. ಕರ್ಮ ಗತಿ ಇರೋ ಹಂಗೆ ಮೇಲಿನ ಲೋಕಕ್ಕೆ ಹೋಗ್ತಾನೆ, ಕೆಳಗಿನ ಲೋಕಕ್ಕೆ ಹೋಗ್ತಾನೆ, ಮನುಷ್ಯ ಲೋಕಕ್ಕೆ ಬರ್ತಾನೆ ಅಂತ. ಏಕಂ ಹಿ ಅನೇಕಂ, ಪರಮಾತ್ಮ ಹೇಗಿದ್ದಾನೆ, ಒಬ್ಬನೇ ಆಗಿದ್ದಾನೆ. ಆದ್ರೂನು ಅನೇಕವಾಗಿ ತೋರ್ತಾ ಇದ್ದಾನೆ, ಅನೇಕವಾಗಿ ದೇವಿ ದೇವತೆಗಳ ರೂಪದಿಂದಲೂ ಅನೇಕವಾಗಿ ತೋರ್ತಾ ಇದ್ದಾನೆ. ಎಲ್ಲ ಪರಮಾತ್ಮನಿಗೆ ಇದನ್ನು ಸ್ತುತಿ, ಪರಮಾತ್ಮನಿಗೆ ವಿಶೇಷಣಗಳನ್ನ ಹೇಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ನೋಡಿದ್ರೆ ನಮ್ಗೇನ್ ಅನ್ಸತ್ಬಿಟ್ಟೆ, ಜೀವನ ಬಗ್ಗೆ ಹೇಳ್ತಾ ಇದ್ದಾರೆ, ಜೀವನ ಬಗ್ಗೆ ಹೇಳ್ತಾ ಇಲ್ಲ. ಜೀವ ಯಾವ ಪರಮಾತ್ಮನನ್ನು ಮಾಯಾಶಕ್ತಿಯಿಂದ ಕನ್ಫ್ಯೂಸ್ ಆಗಿ ಹೇಗೆ ತಿಳ್ಕೊಂಡಿದ್ದಾನು ದೇವರನ್ನ, ಇರುವ ದೇವರನ್ನ ಕಲ್ಪಿತ ದೇವರು ಮಾಡ್ಕೊಂಡ್ಬಿಟ್ಟ. ಇವನು ತನ್ನ ಇಮ್ಯಾಜಿನೇಷನ್ಲಿ ಎಲ್ಲ ಕಲ್ಪನೆ ಮಾಡ್ತಾ ಇದ್ದಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಏನ್ ಹೇಳಿದ್ರು, ಪ್ರಣತ ಭಯ ವಿಹಂತೃ ತತ್ ನತಃ ಅಸ್ಮಿ. ಯಾವ ಪರಮಾತ್ಮ ಅವನಿಗೆ ಯಾರು ನಮಸ್ಕಾರ ಮಾಡ್ತಾರೋ, ನಮಸ್ಕಾರ ಅಂದ್ರೆ ಶರಣು ಹೋಗ್ತಾರ, ಶರಣು ಹೋಗ್ತಾರಂದ್ರೆ ಅವನು ಹೇಗೆ ಹೇಳಿದಂಗೆ ಸಾಧನೆ ಮಾಡ್ತಾರೋ,
ಜಪ ಧ್ಯಾನ ಎಲ್ಲ ಅನುಷ್ಠಾನ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ಯಾರು ಮಾಡ್ತಾರೋ ಅದು ನಮಸ್ಕಾರದ ಅರ್ಥ. ನಮಗೇನಾಗಿದೆ ಅಂದ್ರೆ ನಮಸ್ಕಾರ ಮಾಡೋದು ಒಂದು ಖುಷಿ, ಏನೋ ಒಂದು ಸ್ವಲ್ಪ ಸಣ್ಣ ಆಗ್ತೀವನ ಅಂತ ಅದಕ್ಕೆ ಒಂದು 50 ನಮಸ್ಕಾರ ಮಾಡೋದು, 50 ಪ್ರದಕ್ಷಿಣೆ ಮಾಡೋದು, ಅದು ಖುಷಿ ಸಂತ ಮಾಡಿ ತುಂಬಾ ಒಳ್ಳೇದು. ಬಟ್ ಆದ್ರೆ ಬರೀ ಅದನ್ನೇ ಮಾಡ್ಬಿಟ್ಟು ಪರಮಾತ್ಮ ಹೇಳಿದ್ದನ್ನು ಕೇಳಿ ನಡ್ಕೊಳ್ದಿದ್ರೆ ಅದು ಅನ್ಯಾಯ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಯಾರು ಅವನು ಶರಣು ಹೋಗ್ತಾರೋ ಅವ್ರಿಗೆ ಏನ್ ಮಾಡ್ತಾನೆ ಅವನು, ಭಯ ವಿಹಂತು. ಅವರಲ್ಲಿ ಇರುವ ಅಂಜಿಕೆ ಇದೆಯಲ್ಲ, ಭಯ. ಭಯ ಎಷ್ಟೋ ರೂಪದಲ್ಲಿದೆ. ಚಿಕ್ಕ ವಯಸ್ಸಲ್ಲಿ ಸೌಂದರ್ಯ ಹಾಳಾಗತ್ತೆ ಅಂತ ಭಯ ಇರ್ಬೋದು ಅಲ್ವಾ. ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಅಯ್ಯೋ ವಯಸ್ಸಾದ ಕಾಲ ಬಂದ್ಬಿಡತ್ತಲ್ಲ ಅಂತ ಭಯ, ಅಯ್ಯೋ ಕಾಲ್ ನೋವು ಬಂದ್ಬಿಡತ್ತಲ್ಲ ಅಂತ ಭಯ, ಹೀಗೆಲ್ಲ ಭಯ ಪಟ್ಟುಕೊಂಡು ಮೃತ್ಯು ಬಂದ್ಬಿಡುತ್ತಲ್ಲ ಅಂತ ಭಯ. ಇದೇ ತಾನೇ ಭಯ ನಮ್ಗೆ, ಬೇಕಾದಷ್ಟು ಭಯ. ಇದು ಎಲ್ಲವನ್ನು ಅವನು ಏನ್ ಮಾಡ್ತಾನೆ ಪರಮಾತ್ಮ, ಬ್ರಹ್ಮ ವಿದ್ಯೆ ತನ್ನ ಇನ್ನೊಂದು ಶಕ್ತಿ ಇದೆ, 2 ಶಕ್ತಿ ಇಲ್ಲ, ಒಂದೇ ಶಕ್ತಿ. ಹೀಗೆ ನೋಡಿದ್ರೆ ಮಾಯಾಶಕ್ತಿ, ಹೀಗೆ ನೋಡಿದ್ರೆ ಬ್ರಹ್ಮ ವಿದ್ಯೆ ಅಷ್ಟೇ. ನೀವು ಏನು ನೋಡ್ತೀರಾ ನೋಡಿ. ನಚಿಕೇತ ಎಲ್ಲ 99% ಯಮನನ್ನ ನೋಡಿ ಓಡೋರು. ಯಮನ ಕಡೆ ಯಾರಾದ್ರೂ ಮುಖ ತಿರುಗಿಸ್ತಾರ? ಯಮನನ ಹತ್ರ ಹೋಗಕ್ ಇಷ್ಟಪಡ್ತಾರ? ಇಲ್ಲ. ಏನಾಯ್ತು, ಯಮ ಹಿಂದೆ ಆಡ್ತಾರೆ, ಯಾವಾಗ್ಲೂ ಹಿಂದೆ ಇರ್ತಾನೆ ಯಮ. ಅವ್ರಿಗೆಲ್ಲ ಏನಾಗುತ್ತೆ, ನಚಿಕೇತನ್ಗೆ ಏನಾಯ್ತು, ಮುಂದೆ ಅವನು ಹೋಗ್ತಾ ಇದ್ದಾನೆ, ಸೊ ಅವನು ಗುರು ಆಗ್ಬಿಟ್ಟ. ಅದೇ ರೀತಿ ಇಲ್ಲೂ ಅಷ್ಟೇ, ಯಾವುದು ಮಾಯಾಶಕ್ತಿ ಅನ್ಕೊಂಡಿದೀವೋ ಅದೇ ಬ್ರಹ್ಮ ವಿದ್ಯಾಶಕ್ತಿನೇ ಆಗೋದು. ಇವಾಗ ಏನಾಯ್ತು, ನೀವು ನಮಸ್ಕಾರ ಪರಮಾತ್ಮ ಹೇಳ್ದಂಗೆ ಮಾಡಿದ ತಕ್ಷಣ, ಹಾಗೆ ತಿರುಗಿಸಿದ ತಕ್ಷಣ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ನಿಮ್ ಹತ್ರ ಒಂದು ಕನ್ನಡಿ ಇದೆ. ಕನ್ನಡಿಲಿ ಏನ್ ಕಾಣಿಸತ್ತೆ, ಯಾವಾಗ್ಲೂ ಎಲ್ಲ ದೃಶ್ಯಗಳು ಕಾಣಿಸತ್ತೆ, ಪ್ರತಿಬಿಂಬ ದೃಶ್ಯಗಳು ಅಲ್ವಾ. ಅದಕ್ಕೆ ದಕ್ಷಿಣಾಮೂರ್ತಿ ಶ್ಲೋಕನೇ ಹಾಗೆ ಶುರು ಆಗತ್ತೆ ಅಲ್ವಾ. ಏನೇನೋ ಈ ಪ್ರಪಂಚವೆಲ್ಲ ದೃಶ್ಯವಾಗಿ ಹೀಗೆ ಕಾಣಿಸತ್ತೆ ಅಂತ. ಇವಾಗ ಯಾರೋ ಬುದ್ಧಿವಂತರಿಗೆ ಹೇಳಿದ್ರು, ಆ ಕಡೆ ಇರೋದ್ ಕಾಣಿಸೋದೇ ಇಲ್ವಲ್ಲ ಅಂತಂದ್ರೆ, ಹಿಂದಿ ಲೇಪ ಇದೆಯಲ್ಲ ಅದನ್ನ ಕ್ಲೀನ್ ಮಾಡ್ಬಿಟ್ರೆ ಏನಾಗತ್ತೆ, ಅದು ಇಟ್ ಬಿಕಮ್ಸ್ ಅ ಪ್ಲೇನ್ ಗ್ಲಾಸ್. ಅಷ್ಟೇ ಇಲ್ಲೂ ಅಷ್ಟೇ. ಮಾಯಾಶಕ್ತಿ ಆಗಿರುವಾಗ ಕನ್ನಡಿ ತರ ಇದೆ, ಅದು ಹಿಂದೆ ಲೇಪ ಇದೆ ಅದಕ್ಕೆ. ಅದೇ ಯಾವಾಗ ಅದು ಬ್ರಹ್ಮವಿದ್ಯೆ ಅಂತ ಆಯ್ತು, ಟ್ರಾನ್ಸ್ಪರೆನ್ಸಿ ಬರುತ್ತೆ. ಪರಮಾತ್ಮನಿಂದ ಬೇರೆ ಎಲ್ಲ ಪರಮಾತ್ಮನನ್ನೇ ತೋರಿಸುತ್ತೆ. ಅದಕ್ಕೆ ಹೇಳ್ತಾರೆ, ಅಂತ ಪರಮಾತ್ಮನನ್ನ ನಾನು ನಮಸ್ಕಾರ ಮಾಡ್ತೀನಿ ಅಂತ ಮೊದಲನೇ ಶ್ಲೋಕ ಹೇಳಿದ್ರು. ಯಾಕೆ, ಎಷ್ಟೆಲ್ಲ ಕಾರಿಕೆ ಎಲ್ಲ ಆಯ್ತು, ಕಾರಿಕೆಗೆಲ್ಲ ಭಾಷ್ಯ ಬರೆದ್ರು ಶಂಕರಾಚಾರ್ಯರು. ಅವಾಗ ಹೇಳ್ತಾರೆ, ಅವರಿಗೆ ಮನಸ್ಸಿನಲ್ಲಿ ಎಷ್ಟು ಭಾವನೆ ಇರ್ಬೋದು ನೋಡಿ. ಈ ಎಲ್ಲ ಮಾಡೋದಕ್ಕೆ ಶಕ್ತಿ ಕೊಟ್ಟಿರೋನು ಪರಮಾತ್ಮ, ಪ್ರೇರಣೆ ಕೊಟ್ಟಿರೋನು ಪರಮಾತ್ಮ, ಎಲ್ಲವೂ ಪರಮಾತ್ಮನ ಮಯವಾಗಿದೆ. ಅದಕ್ಕೋಸ್ಕರ ಹೇಳ್ತಾರೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ವಿವಿಧ ವಿಷಯ ಧರ್ಮ ಗ್ರಾಹಿ ಮುಗ್ಧೇಕ್ಷಣಾನ. ಯಾವ ಜೀವರುಗಳು, ಯಾವ ಮನುಷ್ಯರು ಎಲ್ಲ ಬಗೆಯ ಚಿತ್ರ ವಿಚಿತ್ರ ಪ್ರಪಂಚವನ್ನು ನೋಡಿ, ಚಿತ್ರ ವಿಚಿತ್ರ ಭೋಗಗಳನ್ನು ನೋಡಿ ಯಾರು ಮೋಹಗೊಂಡು ಬಿಟ್ಟಿದಾರೋ, ಡೆಲ್ಯೂಡೆಡ್ ಆಗ್ಬಿಟ್ಟಿದಾರೋ, ಅವರಿಗೆ ಯಾವ್ದ್ರಿಂದ ಆಯ್ತು, ಅವರಿಗೆ ಮಾಯೆ ಏನ್ ಮಾಡಿದ್ಲು, ಅವಳು ಪರಮಾತ್ಮನ ವಿಭೂತಿಯಾಗಿ ತೋರಿಸಿದ್ಲು. ಪಾಪ ಮಾಯೆ ನಮ್ಗೆ ಏನು ತೊಂದರೆ ಮಾಡಕ್ಕೇನು ಮಾಡ್ತಾ ಇಲ್ಲ, ಅರೆ ಪರಮಾತ್ಮನ ವಿಭೂತಿಯಾಗಿ ತೋರಿಸ್ತಾ ಇದ್ದಾಳೆ ಅಷ್ಟೇ. ಅದನ್ನ ನಾವೇನ್ ಮಾಡ್ಬಿಟ್ರಿ, ವಿಭೂತಿಯಾಗಿ ನೋಡದೆ ಭೋಗವಾಗಿ ನೋಡ್ತಾ ಇದೀವಿ. ಅದೇ ನಮ್ಮಲ್ಲಿ ತಪ್ಪಿರೋದು, ಅದೇ ನಮ್ಮಲ್ಲಿ ಅತಸ್ಮಿನ್ ತದ್ಬುದ್ಧಿ, ಕನ್ಫ್ಯೂಷನ್. ಅವಾಗ ಏನಾಗುತ್ತೆ, ಇರುವ ಪರಮಾತ್ಮನನ್ನ, ಎಲ್ಲ ಕಡೆಯೂ ಇರುವ ಪರಮಾತ್ಮನನ್ನ, ಹುಟ್ಟದೇ ಇರುವ ಪರಮಾತ್ಮನನ್ನ, ಅಜಮಪಿ ಐಶ್ವರ್ಯ ಯೋಗಾತ್ ಜನಯೋಗಂ ಪ್ರಾಪತ್, ಹುಟ್ಟದೇ ಇರುವ ಪರಮಾತ್ಮನಿಗೆ ಮಾಯೆಯ ಸಂಬಂಧದಿಂದ ಈ ಶರೀರದ ಜೊತೆ ಪರಮಾತ್ಮನಿಗೆ ಸಂಬಂಧ ಮಾಡಿ ಹುಟ್ಟದ ಹಾಗೆ ತಿಳಿದುಕೊಂಡು, ಅಷ್ಟೇ ಅಲ್ಲ ಚ ಮತ್ತು ಅಗತಿ ಗತಿಮತ್ವ ಪ್ರಾಪತ್. ಪರಮಾತ್ಮ ವ್ಯಾಪಕ, ಗತಿ ಇರೋಕ್ ಸಾಧ್ಯನೇ ಇಲ್ಲ. ಎಲ್ಲಿಂದ ಎಲ್ಲಿಗೆ ಹೇಗೆ ಹೋಗ್ತಾನೆ, ಎಲ್ಲ ಕಡೆನೂ ಮೊದಲೇ ಇದ್ದಾನೆ. ಅದಕ್ಕೆ ಒಂದು ಕತೆ ಮೂಲಕ ಹೇಳ್ತಾರೆ, ನಾರದರಿಗೆ ತುಂಬಾ ಕ್ಯೂರಿಯಾಸಿಟಿ ಬಂತಂತೆ. ಒಂದು ಹೆಂಡತಿ ಇರೋರೇ
ಇಷ್ಟು ಸ್ವಲ್ಪ ಕಷ್ಟ ಪಡ್ತಾರೆ, ಬೇಕಾದಷ್ಟು ಎಷ್ಟೋ ಸಲಿ ಜಗಳ ಇರುತ್ತೆ, ಅದಿರುತ್ತೆ. ಈ ಕೃಷ್ಣ 10,000 ಅಷ್ಟು ಜನ ಹೆಂಡತಿರು ಹೇಗಿರ್ತಾನೆ ನೋಡೋಣ ಅಂತ ಹೋದ್ನಂತೆ. ರುಕ್ಮಿಣಿ ಮನೆಗೆ ಹೋದ್ರೆ ಒಂದು ಯಜ್ಞ ಮಾಡ್ತಾ ಕೂತಿದ್ದಾನೆ. ಸರಿ, ಅವಳು ಬಾ ಒಳಗೆ, ಇಲ್ಲೆಲ್ಲ ಇಲ್ಲಿ ಬರೋಣ, ಆಮೇಲೆ ಹೋಗ್ತೀನಿ. ಸರಿ, ಸತ್ಯಭಾಮ ಮನೆಗೆ ಹೋಗು. ನಾನು ಸತ್ಯಭಾಮ ಮನೆ ಅಲ್ಲಿ ನೋಡಿದ್ರೆ ಅಲ್ಲಿ ಬೋಟಿಂಗ್ ಹೊಟ್ಟೋಗ್ಬಿಟ್ಟಿದ್ದಾನೆ. ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಖುಷಿಯಾಗೋ ಜೊತೆಲಿ. ಅದೇ ಅಲ್ಲಿಂದ ಇನ್ನೊಂದ್ ಕಡೆ ಹೋದ್ರೆ ಅಲ್ಲೂ ಇದ್ದಾನೆ. ಎಲ್ಲ ಕಡೆನೂ ನೋಡಿ, ನಮ್ಗಿದೆಲ್ಲ ಕಥೆಯಾಗೆ ಯಾಕೆ ಪುರಾಣ ಕಥೆಗಳು ಹೇಳಿದ್ರು, ಒಂದಲ್ಲ ಒಂದು ದಿವಸ ಆ ಕಥೆ ಕೇಳಿರ್ತೀವಲ್ಲ, ಅದೆಲ್ಲ ಇವಾಗ ಅರ್ಥ ಆಗತ್ತೆ ಅಂತ. ಯಾವ ಪರಮಾತ್ಮ ಎಲ್ಲದ್ರ ಜೊತೆನೂ ಇದ್ದಾನೋ ಅವನು ಹೇಗೆ ಬೇರೆ ಆಗೋಕಾಗತ್ತೆ ಅಂತನ್ಬಿಟ್ಟು ಅವನಿಗೆ ಆ ಗತಿ ಮತ್ವ ಅಂದ್ರು. ಇಲ್ಲದಿರುವ ಪರಮ ಎಲ್ಲಾ ಕಡೆನೂ ಇರುವ, ಅವನಿಗೆ ಗತಿನೇ ಇಲ್ಲ ಅಂತ ಅವನಿಗೆ ಶರೀರದ ಸಂಬಂಧ ಮಾಡಿಕೊಂಡು ಗತಿ ಪುಣ್ಯ ಲೋಕ ಪಾಪ ಲೋಕಕ್ಕೆ ಹೋಗ್ತಾನೆ. ಆಮೇಲೆ ಇನ್ನೊಂದು ಏನ್ ಮಾಡಿದ್ರು, ಏಕಂ ಹಿ ಅನೇಕಂ, ಇರುವ ಪರಮಾತ್ಮ ಒಬ್ಬನೇ. ಸರಿ, ಮೊದಲು ಏನ್ ಮಾಡಿದ್ರು, ತ್ರಿಮೂರ್ತಿಗಳಾಗಿ ಮಾಡಿದ್ರು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮಾಡಿದ್ರು. ಅವ್ರಿಗೂ ಮದುವೆ ಮಾಡ್ಬಿಟ್ಟು ಅವ್ರಿಗೆ ಮಕ್ಕಳನ್ನೂ ಕೊಟ್ರು. ಎಲ್ಲ ಮಾಡಿ ನಮ್ಮಂಗೆ ಮಾಡ್ಬೇಕೋ ಇಲ್ವಾ, ಇರುವ ದೇವರನ್ನ ಏನ್ ಮಾಡ್ಬೇಕು, ನಮ್ಗೆ ಯಾವಾಗ್ಲೂ ಏನ್ ಅಷ್ಟೇ. ನನ್ಗೆ ಒಬ್ಳು ಕೆಲಸದವಳು ಬಾಂಬೆಲಿ ಇದ್ಲು. ಅವಳು, ನಾನ್ ಕೇಳ್ತಿದ್ದೆ, ಏನಮ್ಮ ನಿಮ್ಮ ಮನೇಲಿ ಅವ್ನು ಗಂಡ ಚೆನ್ನಾಗಿದ್ದಾನ, ಕುಡ್ತಾ ಗಿಡ್ತಾ ಇಲ್ವಾ ಅಂತ ಕೇಳಿ. ಅವಳು ಹೇಳಿದ್ಲು, ನಮ್ಮ ಕಾಲೋನಿ ಹೇಗಿರುತ್ತೆ ಅಂದ್ರೆ ಎಲ್ಲಾರು ಅದು ಕಾಮನ್, ಗಂಡ ಅಂದ್ರೆ ಹೊಡೆಯೋದು ಕುಡಿತಾ ಅಂತ. ಅವನು ಕುಡಿದಿದ್ರೆ ಅವನಿಗೂ ಅಭ್ಯಾಸ ಮಾಡಿಸ್ಬಿಟ್ಟು ಆಮೇಲೆ ಎಲ್ಲಾರು ಒಂದೇ ಬೋಟಲ್ಲಿ ಇದೀವಿ ಅಂತ ನೆಮ್ಮದಿಯಾಗಿಡು. ಅಷ್ಟ್ರ ಮಟ್ಟಿಗೆ ಆಗ್ಬಿಟ್ಟಿದೆ ನೋಡಿ, ತುಂಬಾ ಇದು. ಯಾಕೆ ಅಂದ್ರೆ ಅದು ಯಾಕೆ ಹಾಗಾಗತ್ತೆ, ಅದೇ ಅಭ್ಯಾಸ ಆಗ್ಬಿಟ್ಟಿದೆ, ಅದೇ ಸತ್ಯವಾಗಿ ಆಗ್ಬಿಟ್ಟಿದೆ. ಇವಾಗ ಅದರಿಂದ ಬೇರೆ ಆಗ್ಬೇಕು. ಒಂದೇ ಇರುವ ಒಬ್ಬನೇ ಪರಮಾತ್ಮ ಅನೇಕ ಆಗಿರುವಂತೆ ನಾವು ದೇವತೆಗಳಿಗೂ ಮದುವೆ ಮಾಡ್ಬೇಕು. ದೇವತೆಗಳು ಸರಿ, ಮೊದ್ಲು 3 ಬ್ರಹ್ಮ ವಿಷ್ಣು ಮಹೇಶ್ವರ ಆಯ್ತು. ಇಷ್ಟೇ ಸಾಲದು, ಅವ್ರಿಗೇನಾಯ್ತು, ಹೆಂಡತಿರು ದೇವಿಯಾಗಿ ಪೂಜೆ ಮಾಡ್ಬೇಕು ಅಂತ. ಆಮೇಲೆ ಅಷ್ಟೇ ಅಲ್ಲದೆ 33 ದೇವತೆಗಳು ಫಸ್ಟ್ ತಗೊಳ್ಳಿ. ಯಾರು, ಪ್ರಜಾಪತಿ ಇಂದ್ರ, ಆಮೇಲೆ 11 ರುದ್ರರು, 12 ಆದಿತ್ಯರು, 8 ವಸುಗಳು. ಇಷ್ಟು ಸೇರಿ ಏನಾಯ್ತು, ಹೀಗೆ ಒಬ್ಬನೇ ಆಗಿರುವ ಪರಮಾತ್ಮನನ್ನ ಅನೇಕವಾಗಿ ಎಲ್ಲ ಏನ್ ಮಾಡಿದೀವಿ, ನಮ್ಮ ಕಲ್ಪನಾ ಶಕ್ತಿ ತೋರ್ತದೆಯೋ. ಆಮೇಲೆ ಪರಮಾತ್ಮ ಹೇಗಿದ್ದಾನೆ, ಪ್ರಣತ ಭಯ ವಿಹುಂತೃ ತತ್ ನತಃ ಅಸ್ಮಿ. ಯಾರು ಪ್ರಣತ ನಮಸ್ಕಾರ ಮಾಡಿದಾರಲ್ಲ, ಶರಣು ಹೋಗಿದಾರಲ್ಲ ಪರಮಾತ್ಮನಿಗೆ ಶರಣು ಹೇಗ್ ಹೋಗೋದು. ಅರೆ, ಇಲ್ಲಿ ಪರಮಾತ್ಮ ಅಂದ್ರೆ ನೋಡಿ, ನಾ ಮೊದ್ಲೇ ಹೇಳ್ಬೇಕಂತು, ಗುರುವಿನ ಶರಣು. ಪರಮಾತ್ಮನನ್ನ ಎಲ್ಲಿ ನೋಡ್ತೀರಾ, ನಮ್ಮ ಗುರುಜಿ ಹೇಳಿದ್ರು, ಪರಮಾತ್ಮನಿಗೆ 4 ಅವತಾರ. ಯಾವ್ಯಾವ ಅವತಾರ, ಒಂದು ಪೂರ್ಣಾವತಾರ, ಅದು ಕೃಷ್ಣ ಅಂತಾರೆ. ಕೃಷ್ಣಾವತಾರವನ್ನು ಪೂರ್ಣಾವತಾರ ಅಂತ ತುಂಬಾ ಎಲ್ಲ ಶಾಸ್ತ್ರ ಇದ್ದವರು ತುಂಬಾ ಚೆನ್ನಾಗಿ ಅದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಪೂರ್ಣಾವತಾರ, ಪೂರ್ಣ ಇದರಿಂದ ಬಂದಿದ್ದಾರೆ ಅಂತ. ಆಮೇಲೆ ಇನ್ನು ಸ್ವಲ್ಪ ಎಲ್ಲ ನಿಮಿತ್ತ ಅವತಾರ. ನಿಮಿತ್ತ ಅವತಾರ ಅಂದ್ರೇನು, ಯಾವುದೋ ಒಂದು ಕೆಲಸ ಮಾಡ್ಬೇಕು. ಇವಾಗ ಇವರು ದೇವತೆ ಅಸುರರು ಏನ್ ಮಾಡಿದ್ರು, ಸಮುದ್ರವನ್ನು ಕಡಿದಾಗ ಆ ವಿಂಧ್ಯ ಪರ್ವತಕ್ಕೆ ವಾಸುಕಿಯನ್ನ ಕಟ್ಟಿ ಕಡಿತಾ ಇದ್ದಾರೆ. ಅದು ಕೆಳಗೆ ಹೋಗ್ತಾ ಇದೆ, ಸ್ಲಿಪ್ ಆಗ್ತಾ ಇದೆ. ಅವಾಗ ಪರಮಾತ್ಮ ಏನ್ ಮಾಡ್ದ, ಕೂರ್ಮಾವತಾರ. ಏನು ಪರವಾಗಿಲ್ಲ, ಅವನಿಗೇನು ಬೇಜಾರಿಲ್ಲ. ಅವನು ಹಂದಿಯಾಗೂ ಬರ್ತಾನೆ, ಕೂರ್ಮವಾಗೂ ಬರ್ತಾನೆ, ಎಲ್ಲ ಧರಿಸ್ತಾನೆ. ಇದಕ್ಕೆಲ್ಲ ನಿಮಿತ್ತ ಅವತಾರ ಅಂತ. ಇನ್ನೊಂದು ಏನು ಅಂದ್ರೆ ಪೂರ್ಣಾವತಾರ, ನಿಮಿತ್ತ ಅವತಾರ, ಆಮೇಲೆ ಆವೇಶ ಅವತಾರ. ಅದನ್ನ ಇವಾಗ ಹೇಳಕ್ಕೆ ಬಂದೆ. ಆವೇಶ ಅವತಾರ ಅಂದ್ರೆ ಏನು, ಪರಮಾತ್ಮ ಯಾರು ಶಾಸ್ತ್ರವನ್ನು ಆಧಾರ ಮಾಡಿಕೊಂಡು ಅದನ್ನ ಹೇಳಬೇಕು ಅಂತ ಇಚ್ಛೆಯಿಂದ, ಶುದ್ಧ ಮನಸ್ಸಿನಿಂದ, ಶುದ್ಧ ಅಂತಃಕರಣದಿಂದ ಕೂತ್ಕೊಂಡು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಹೇಳಿದ ತಕ್ಷಣ ಆಗೋಯ್ತು. ಪರಮಾತ್ಮ ಏನ್ ಮಾಡ್ದ, ಅವನೇ ಬರ್ತಾನೆ.
ಅದಕ್ಕೆ ಆವೇಶ ಅವತಾರ. ಏನೇ ಪ್ಲಾನ್ ಮಾಡಿದೀಯಾ ಇದನ್ನೇ ಹೇಳ್ಬೇಕು, ಅದನ್ನೇ ಅದು ಹೇಗೋ ಅವನು ಮಾಡೋದನ್ನೇ ಆಗೋದು, ಕೊನೆಗೆ ಅವನೇ ಬರೋದು. ಇದಕ್ಕೆ ಪರಮಾತ್ಮನ ಆವೇಶ. ಇದನ್ನ ನಾವು ತಿಳ್ಕೋಬೇಕು. ಯಾವಾಗ ಈ ಪರಮಾತ್ಮನನ್ನ ಗುರುವಿನ ಸಹಾಯದಿಂದಲೇ ಗುರುವಿಗೆ ಶರಣು ಹೋಗ್ಬೇಕು. ಬೇರೆ ಹೇಗೆ ನಿಮಗೆ ಯಾವ ದೇವ್ರು ಎಲ್ಲಿ ಕಾಣಿಸ್ತಾರೆ? ಅವ್ರನ್ನ ಶರಣು ಹೋಗೋದು ಅಂದ್ರೇನು? ಅವ್ರು ಹೇಳಿದಂಗೆ ನಡ್ಕೊಳ್ಳೋದು. ಇವತ್ತು ನನಗೊಬ್ರು ವಾಟ್ಸಪ್ ಕಳ್ಸಿದ್ರು, ನಾನು ಅಕ್ಟೋಬರ್ ಇಂದ ಕೇಳ್ತಾ ಇದ್ದೀನಿ, ನನ್ಗೆ ತುಂಬಾ ಸಂತೋಷ, ನೀನ್ ಹೇಳ್ದಂಗ್ ಮಾಡ್ತಾ ಇದೀನಿ, ಟ್ರೈ ಮಾಡ್ಬೇಕಷ್ಟೆ. ಮಾಡಿದ್ರೆ ಯಾವಾಗ್ಲೂ ಪ್ರಸಾದ ಮದಿಗಚ್ಚತಿ ಪರಮಾತ್ಮ ಇರ್ತಾನೆ. ಸೊ ಏನಾಯ್ತು, ಇವನ್ಗೆ ಏನ್ ಮಾಡ್ತಾನೆ, ನಮಸ್ಕಾರ ಮಾಡಿದವ್ರಿಗೆ ಶ್ರವಣ ಮಾಡ್ಬಿಟ್ಟಿಲ್ಲ ಕೇಳಿದ್ರೆ ಅವ್ರಿಗೆ ಭಯ ಇದೆಯಲ್ಲ, ಎಲ್ಲ ಕಲ್ಪನೆಯಿಂದ ಮಾಡ್ತಾ ಇರೋ ಭಯ. ನಮಗ್ ಸುಮ್ನೆ ಕೂತ್ಕೊಳ್ಳಕ್ಕೆ ಬರೋದಿಲ್ಲ. ಏನು ಇಲ್ದಿದ್ರೆ ತಕ್ಷಣ ಚಿಂತೆ ಶುರು. ಏನಾಗ್ಬಿಡುತ್ತೋ, ನನ್ಗಿಷ್ಟು ವಯಸ್ಸಾಯ್ತು, ಇವಾಗ ಏನಾಗತ್ತೋ, ಹೇಗಾಗತ್ತೋ, ಇದೇ ಕಲ್ಪನೆಗಳು ಬರ್ತಾ ಇರತ್ತೆ. ಅವಾಗೆಲ್ಲ ಅವನಿಗೆ ಹೇಳ್ತಾನೆ ಇರ್ತಾನೆ ನಮ್ಗೆ, ನಾನಿದ್ದೀನಿ, ಯೋಚನೆ ಮಾಡ್ಬೇಡ, ನಾನಿದ್ದೀನಿ, ನಿನ್ನನ್ನ ಕರ್ಕೊಂಡು ಹೋಗ್ತೀನಿ, ಸೂರ್ಯನ ಕಿರಣಗಳ ಮೂಲಕ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ, ಈ ದೇಹಕ್ಕೆ ನಿಂಗೆ ಸಂಬಂಧ ಇಲ್ಲ, ಇಲ್ಲೇ ಬಿಟ್ಟು ಹೋಗೋದು, ಭಯಪಡ್ಬೇಡ, ಅದು ನೀನಲ್ಲ, ನಾನು ನಿನ್ನನ್ನ ಫಸ್ಟ್ ಕ್ಲಾಸ್ ಆಗಿ ಕರ್ಕೊಂಡು ಹೋಗ್ತಿದ್ದೀನಿ ಸೂರ್ಯನ ಕಿರಣಗಳ ಮೂಲಕ ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ, ತಿರುಗು ಭಯ. ಅಟ್ ಲೀಸ್ಟ್ ಯಾರು ಮಾಡ್ತಾರೋ ಅವ್ರಿಗೆ ಭಯವನ್ನೆಲ್ಲ ಪರಮಾತ್ಮ ಹೋಗ್ಲಾಡಿಸ್ತಾನೆ. ಸೊ ಮೊದಲನೇದು ಅರ್ಥ ಆಯ್ತಮ್ಮ? ಪದ್ಮ ಎರಡನೇದು ಹೇಳಿ, ಎರಡನೇ ಮಂತ್ರ. ಆಯ್ತು ಮೇಡಮ್. ಒಂದ್ ನಿಮಿಷ ಪದ್ಮ ಅವ್ರೆ, 4ನೇ ಅವತಾರನು ಹೇಳ್ಬಿಡಿ. ಪೂರ್ಣಾವತಾರ, ನಿಮಿತ್ತಾವತಾರ. ಕರೆಕ್ಟ್, ನಿತ್ಯಾವತಾರ. ಸಾರಿ, ಐ ಆಮ್ ವೆರಿ ಸಾರಿ. ನಿತ್ಯಾವತಾರ ಇದು ನಮಗೆ ತುಂಬಾ ಮುಖ್ಯ. ಪ್ರತಿ ಕ್ಷಣ ವಿವೇಕ ರೂಪದಿಂದ ಹುಟ್ಟೋದಕ್ಕೆ ನಿತ್ಯಾವತಾರ ಅಂತ ಹೆಸರು. ಪ್ರತಿ ಕ್ಷಣದಲ್ಲಿ ನಮ್ಗೆ ಎಷ್ಟು ಸಲಿಯ ಅನುಭವ ಆಗತ್ತೆ. ಏನೇ ಒಂದು ಡಿಸಿಷನ್ ತಗೋಬೇಕಾ ಅಂದ್ರೂ, ಮಾಡ್ಬೇಕಾ ಬೇಡ್ವಾ, ಹೋಗ್ಬೇಕಾ ಬೇಡ್ವಾ, ತಿನ್ಬೇಕಾ ಬೇಡ್ವಾ, ಕೇಳ್ಬೇಕಾ ಬೇಡ್ವಾ, ಅವ್ರಿಗೆ ಇದನ್ನ ಹೇಳ್ಬೇಕಾ ಬೇಡ್ವಾ, ಪ್ರತಿ ಒಂದು ಟೈಮಲ್ಲೂ ನಮ್ಗೆ ಈ ವಿವೇಕ ಅವತಾರ ತುಂಬಾ ಸಹಾಯ ಆಗುತ್ತೆ. गुरुजी ಹೇಳ್ತಿದ್ರು, उसका पैर पकड़ो ಅಂತಿದ್ರು. जब भी आएगा ना तुम्हारे अंदर से, अब उसको पैर पकड़ो, उसको छोड़ो मत. ಅದನ್ನೇ ಹೇಳ್ತಿದ್ರು ನಿತ್ಯಾವತಾರ. ತುಂಬಾ ನಿಜ. ಇದು ನಮ್ಗೆ ತುಂಬಾ ಮುಖ್ಯಪ್ಪ. ಈ 4 ಅವತಾರ, ಒಂದು ಪೂರ್ಣಾವತಾರ ಕೃಷ್ಣನದು, ಆಮೇಲೆ ಆವೇಶ ಅವತಾರ ಗುರುವಿನ ಮುಖದಿಂದ ಬರೋದು, ನಿಮಿತ್ತ ಅವತಾರ ಅಂದ್ರೆ ಯಾವ ಕೆಲ್ಸಕ್ಕೆ ಬರ್ಬೇಕು, ರಾವಣನ ವಧೆ ಆಗ್ಬೇಕಾಗಿತ್ತು, ಇದೆಲ್ಲ ಆಗ್ಬೇಕು, ದುಷ್ಟರನ್ನೆಲ್ಲ ರಾಮನಾಗಿ ಬಂದ, ಹೀಗೆ ಬೇಕಾದಷ್ಟು ನರಸಿಂಹನಾಗಿ ಬಂದ ಹಿರಣ್ಯಕಶಿಪುನ ಕೊಲ್ಲಕ್ಕೆ, ಹೀಗೆಲ್ಲ ಆಯ್ತು. ಆದ್ರೆ ಇನ್ನೊಂದನ್ನು ಆವೇಶ ಅವತಾರ, ಇದನ್ನು ಹೇಳ್ತಾರೆ. ಪರಶುರಾಮ ಅವತಾರನ್ನು ಆವೇಶ ಅವತಾರ ಅಂತ ಹೇಳ್ತಾರೆ. ಯಾಕೆಂದ್ರೆ ತಪ್ಪು ಮಾಡಿದವರಿಗೆ ಅವರಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ಮಾಡ್ತಾರೆ. ನಿತ್ಯ ಅವತಾರ ಆದ್ರೆ ಮಾತ್ರ ವಿವೇಕಕ್ಕೆ ನಿತ್ಯ ಅವತಾರ ಅಂತ ಹೇಳ್ತಾರೆ. ಕ್ಲಿಯರ್? ಎರಡನೇದು ಹೇಳಿ ಪದ್ಮ. ಸರಿ ಮೇಡಮ್. ಓಂ ಪ್ರಜ್ಞಾ ವೈಶಾಖ ವೇದಕ್ಷುಭಿತ ಜಲನಿಧೇಯೇ ವೇದನಾಮ್ನೋ ಅಂತರಸ್ಥಂ ಭೂತಾನಿ ಆಲೋಕ್ಯಮಗ್ನಾನಿ ಅವಿರತ ಜನನ ಗ್ರಹ ಘೋರೆ ಸಮುದ್ರೇ ಕಾರುಣ್ಯಾತ್ ಉದ್ಧಾರಾಮೃತಮಿದಂ ಅಮರೈಃ ದುರ್ಲಭಂ ಭೂತಹೇತೋಃ ಯಸ್ತಂ ಪೂಜ್ಯಾಭಿಪೂಜ್ಯಂ ಪರಮಗುರುಂ ಅಮುಂ ಪಾದಪಾತೈಃ ನತೋಸ್ಮಿ. ಎರಡನೇದು ನೋಡಿ, ಅವಿರತ ಜನನ ಗ್ರಾಹ ಗೋರೆ ಸಮುದ್ರೇ ಮಗ್ನಾನಿ ಭೂತಾನಿ ಆಲೋಕ್ಯ ಕಾರುಣ್ಯಾತ್. ಇಲ್ಲಿ ಪದಗಳು ಒಟ್ಟಿಗೆ ಬರೋದಿಲ್ಲ. ಇದೇನ್ ಮಾಡ್ತಾರೆ, ಅರ್ಥದ ಮೂಲಕವಾಗಿ ಶಬ್ದಗಳನ್ನು ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ಅವಿರತ ಜನನ ಗ್ರಾಹ ಗೋರೆ ಸಮುದ್ರೇ ಮಗ್ನಾನಿ ಭೂತಾನಿ ಆಲೋಕ್ಯ ಕಾರುಣ್ಯಾತ್. ಏನಾಗಿದೆ, ಯಾವಾಗ ಮನುಷ್ಯ ತಪ್ಪು ತಿಳ್ಕೊಂಡ್ಬಿಟ್ಟಿದಾನೋ, ಡೆಲ್ಯೂಟೆಡ್ ಆಗಿ
ಮಾಯೆಯ ಈ ವಿಭೂತಿ ತೋರಿಸ್ತಾ ಇದ್ದಾಳೆ, ಪರಮಾತ್ಮನ ವಿಭೂತಿ. ಆ ಪರಮಾತ್ಮನ ವಿಭೂತಿ ಅಂತ ನೋಡದೆ ಭೋಗ ಸಾಮಗ್ರಿಗಳಾಗಿ ನೋಡಿ ಕನ್ಫ್ಯೂಸ್ ಆಗಿರುವ ಅವ್ರಿಗೆ ಏನಾಗ್ಬಿಟ್ಟಿದೆ ಇವಾಗ ಅಂತ, ಅವ್ರಿಗೆ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಅವಿರತ ಜನನ ಅಂದ್ರೆ ಕಂಟಿನ್ಯೂಸ್. ಇದಾದ ತಕ್ಷಣ ಅದು ಹುಟ್ಟು ಸಾವು, ಸಾವು ಆದ್ಮೇಲೆ ತಿರುಗು ಹುಟ್ಟೋದು, ಹೀಗೆ ಎಡಬಿಡದೆ ಬರೋ ಜನ್ಮ. ದಟ್ ಈಸ್ ಅಗೇನ್ ಅಂಡ್ ಅಗೇನ್ ರೀಬರ್ತ್. ಆ ಯಾವ ಸಮುದ್ರದಲ್ಲಿ ಬಿದ್ದಿದ್ದಾರೆ ಇವರು? ಮೊಸಳೆಗಳಿಂದ ತುಂಬಿರೋ ಸಮುದ್ರದಲ್ಲಿ ಬಿದ್ದು ಬಿಟ್ಟಿದ್ದಾರೆ, ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅವರನ್ನ ನೋಡಿ ಕರುಣೆಯಿಂದ, ಅಯ್ಯೋ ಅನ್ಯಾಯವಾಗಿ ಬಿದ್ದಿದಾರಲ್ಲ, ಚೆನ್ನಾಗಿ ಈ ಕಡೆ ನಡೀತಾ ಇರ್ಬೋದಾಗಿತ್ತು, ಸುಖವಾಗಿ ಭೂದೇವಿ ಇದ್ದಾಳೆ, ಆರಾಮಾಗಿ ಭೂಮಿ ತಾಯಿ. ಇವನಿಗೆ ಏನಾಯ್ತು? ಅದೇ ಕಂಬಳಿ ಕತೆ ಇದೆಯಲ್ಲ, ಕಂಬಳಿ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಶಿಷ್ಯ ಜಂಪ್ ಮಾಡ್ಬಿಟ್ಟು ಹಿಡ್ಕೊಂಡ, ಹಾಗೆ ಎಲ್ಲರೂ ಅಲ್ಲಿ ಭೋಗ ಕಾಣಿಸ್ತಾ ಇದೆ ಅವ್ರಿಗೆ, ಅದ್ರಲ್ಲಿ ಜಂಪ್ ಮಾಡ್ಬಿಟ್ಟಿದ್ದಾರೆ. ಜಂಪ್ ಮಾಡ್ಬಿಟ್ಟು ಅವರನ್ನ ನೋಡಿ ಕರುಣೆಯಿಂದ, ಅಯ್ಯೋ ಪಾಪ ಕಾರುಣ್ಯ ಅಂತ. ಪ್ರಜ್ಞಾ ವೈಶಾಖ ವೇದ ಕ್ಷುಪಿತ ವೇದ ನಾಮ್ನೋ ಜಲನಿಧೇಹೇ ಅಂತರಸ್ಥಂ. ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ವೇದ ನಾಮ್ನೋ ಜಲನಿಧೇಹೇ ಅಂತರಸ್ಥಂ. ತನ್ನ ಪ್ರಜ್ಞೆ ಎಂಬ ಕಡಗೋಲಿಂದ, ಅಂದ್ರೆ ಏನದು? ಪರಮಾತ್ಮ ಕೊಟ್ಟಿರುವ ಬುದ್ಧಿಶಕ್ತಿಯಿಂದ, ವಿಚಾರ ಮಾಡೋದಕ್ಕೆ ಕೆಪಾಸಿಟಿ ಇರುವ ಅಂತಃಕರಣದ ಶಕ್ತಿಯಿಂದ. ಅಂತಃಕರಣಕ್ಕೆ 4 ಶಕ್ತಿ ಇದೆ. ಸಂಕಲ್ಪ ವಿಕಲ್ಪ ಮಾಡೋದಕ್ಕೆ ಮನಸ್ಸು, ನಿಶ್ಚಯ ಮಾಡೋದಕ್ಕೆ ಬುದ್ಧಿ, ಆಮೇಲೆ ಎಲ್ಲ ನಮ್ಮ ಹಿಂದಿನ ಏನೇನ್ ಆಗಿದೆಯೋ ಅನುಭವ, ಅದರದ ಸ್ಮೃತಿ ಶಕ್ತಿ. ಅದರಿಂದ ಲೆಸನ್ ತಾನೇ ಕಲಿತೀವಿ, ಸ್ಮೃತಿ ಶಕ್ತಿ. ಜೊತೆಗೆ ಸ್ವಾಭಿಮಾನ, ಅರೇ ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ, ಇದು ಅಹಂಕಾರ ವೃತ್ತಿ ಹೀಗೆ ತಗೋಬಾರ್ದು, ಸ್ವಾಭಿಮಾನ ಅಂತ ತಗೋಬೇಕು. ಇದು ಎಲ್ಲಾನು ಕೊಟ್ಟಿದ್ದಾನೆ ಪರಮಾತ್ಮ ನಮ್ಗೆ. ಅವನು ಏನ್ ಮಾಡ್ತಾನೆ? ಇದರಿಂದ ಚೆನ್ನಾಗಿ ವಿಚಾರದಿಂದ ಏನಾಯ್ತು? ಪ್ರಜ್ಞೆ ಎಂಬ ಅದನ್ನ ಕಡಿದಿದ್ದಾನೆ, ಅಂದ್ರೆ ವಿಚಾರ ಮಂಥನ ಮಾಡಿದ್ದಾನೆ. ಅವಾಗ ಏನಾಯ್ತು? ಯಾವ ವೇದವೆಂಬ ಸಾಗರದಲ್ಲಿ ಮಾಡಿದ್ದಾನೆ, ಕಡಿದಿದ್ದಾನೆ. ಅವಾಗ ಏನ್ ಬಂತು? ವೇದವೆಂಬ ಇದನ್ನ ಯಾರಿಗೆ ಕರುಣೆಯಿಂದ? ಆ ಪರಮಾತ್ಮ ಗುರು ರೂಪದಲ್ಲಿ ಬಂದು, ಪರಮ ಗುರುವಿನ ರೂಪದಲ್ಲಿ ಬಂದವನು ಏನು ನೋಡ್ದ? ಇವರು ಅಯ್ಯೋ ತಿರುಗು ಜನ್ಮ ಮೃತ್ಯು ಅನ್ನೋ ಸಮುದ್ರದಿಂದ, ಮೊಸಳೆಗಳಿರುವ ಸಮುದ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದಾರಲ್ಲ, ಪಕ್ಕದಲ್ಲೇ ವೇದ ಸಮುದ್ರ ಇದೆ, ಅಲ್ಲಿಗೆ ಹೋಗಪ್ಪ ಅಂತಂದ್ರೆ ಇಲ್ಲಿಗೆ ಹೊಟ್ಟೋಗ್ಬಿಟ್ಟಿದಾರಲ್ಲ. ಸೊ ಅವರನ್ನ ನೋಡಿ ಅಯ್ಯೋ ಕರುಣೆಯಿಂದ ಇವ್ರು ಏನ್ ಮಾಡ್ದು? ವೇದಗಳ ಸಮುದ್ರದಿಂದ ಆ ಪರಮ ಗುರು ಪರಮಾತ್ಮ ಕೊಟ್ಟಿರೋ ಬುದ್ಧಿ ಶಕ್ತಿಯಿಂದ ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ವೇದ ನಾಮ್ನೋ ಜಲನಿಧೇಗೆ ಅಂತರಸ್ಥಂ. ಅದರಿಂದ ಏನ್ ಮಾಡ್ದ? ಸಾಗರದ ಒಳಗಡೆ ಇರುವ, ಅದನ್ನ ಹೇಗೆ ತೆಗಿಬೇಕು? ಒಳಗಡೆ ಅಂದ್ರೆ ಕೆಳಗಡೆ ಇದೆ ಅಂತ ಅರ್ಥ ಮಾಡ್ಬೋದು. ಹಾಲಿನ ಒಳಗಡೆ ಇರುವ ಅಥವಾ ಮೊಸರಿನ ಒಳಗಡೆ ಇರುವ ಬೆಣ್ಣೆಯನ್ನು ತೆಗೆದಂಗೆ. ಹೇಗೆ ತೆಗೆದ್ರಿ ಮೊಸರಲ್ಲಿ ಒಳಗಡೆ ಇರೋ ಬೆಣ್ಣೆನ? ಕುಡುಗೋಲಿಂದ, ಕಡೆಗೋಲಿನಿಂದ ಇದ್ ಮಾಡ್ಬೇಕು, ಅನ್ನ ಚರ್ನ್ ಮಾಡ್ಬೇಕು. ಏನ್ ಸಿಕ್ತು? ಅಮರೈಹಿ ದುರ್ಲಭಂ ಇದಂ ಅಮೃತಂ ಭೂತಹೇತೋ ಉದ್ದದಾರ. ಕಡಿದಿದ್ದಕ್ಕೆ ಏನು ಬಂತು? ಅಮರೈಹಿ ದುರ್ಲಭಂ, ದೇವತೆಗಳಿಗೂ ದುರ್ಲಭವಾಗಿದ್ದ, ದೇವತೆಗಳಿಗೂ ಸಿಗೋದು ಬಹಳ ಕಷ್ಟವಾಗಿರುವ ಇದಂ ಅಮೃತಂ. ಈ ಸ್ವರ್ಗಲೋಕದ ಅಮೃತ ಅನ್ಕೋಬೇಡಿ ದಯವಿಟ್ಟು, ಇದು ಸ್ವರ್ಗಲೋಕದ ಅಮೃತ ಅಲ್ಲ. ಭೂತ ಹೇತೋಹೋ, ಎಲ್ಲ ಪ್ರಾಣಿಗಳಿಗೆ ಒಳ್ಳೇದಾಗೋದಕ್ಕೋಸ್ಕರ, ಮೋಕ್ಷಕ್ಕೆ ಕಾರಣವಾದ ಅಜಾತ ಬ್ರಹ್ಮವಾದವನ್ನು ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ದಾರೆ. ಯಾರು ಎತ್ತು ಕೊಟ್ಟಿದ್ದಾರೆ? ವೇದವ್ಯಾಸರನ್ನ, ಗೌಡಪಾದರನ್ನ. ಇಲ್ಲಿ ಗೌಡಪಾದರನ್ನ ಹೊಗಳ್ತಾ ಇದ್ದಾರೆ. ಗೌಡಪಾದರು ಏನ್ ಮಾಡಿದ್ರು? ಅಯ್ಯೋ ಎಲ್ಲಾರು ಸಿಕ್ಕಾಕೊಂಡಿದಾರಲ್ಲ ಅಂತ ಅಂದ್ಬಿಟ್ಟು ಅವರು ಯಾವ ಅಮೃತವನ್ನು ತೆಗೆದುಕೊಟ್ರು? ವೇದಗಳಿಂದ, ವೇದಗಳ ಸಮುದ್ರದಿಂದ. ಮೋಕ್ಷಕ್ಕೆ ಕಾರಣವಾದ ಅಜಾತ ಬ್ರಹ್ಮವಾದವ,
ಅಂದ್ರೆ ಏನು ಸೃಷ್ಟಿ ಆಗಿಲ್ಲ, ಏನು ಹುಟ್ಟಿಲ್ಲ, ಇರುವುದು ಒಂದೇ ತತ್ವ. ನಾವು ಸ್ವಪ್ನ ಪ್ರಪಂಚದಿಂದ ಎಚ್ಚರ ಆದೊಡನೆ ನಾವು ಏನು ಮಾತನ್ನ ಹೇಳ್ತೀವೋ ಪ್ರತಿ ಒಬ್ಬರ ಅನುಭವದಲ್ಲಿರೋದು. ಇಲಿಗೂ ಮಾತಾಡಕ್ ಬಂದ್ರೆ ಅದೂ ಹೇಳುತ್ತೆ. ಇಲ್ಲಿ ಕನ್ಸಲ್ಲಿ ಏನಾಗಿತ್ತು, ಕನಸಲ್ಲಿ ನೋಡ್ತಾ ಇದೆ, ಈ ಕಡೆ ಒಂದು ಬೆಕ್ಕು, ಆ ಕಡೆ ಒಂದು ಬೆಕ್ಕು ಬರ್ತಾ ಇದೆ. ಇಲ್ಲಿಗೆ ಭಯನೂ ಭಯ, ಏನ್ ಮಾಡ್ಬೇಕು ಗೊತ್ತಿಲ್ಲ, ತುಂಬಾ ಒದ್ದಾಡ್ತಿದೆ. ಅಷ್ಟರೊಳಗೆ ಎಚ್ಚರ ಆಗೋದು. ಅವಾಗ ಹೇಳುತ್ತೆ ಬಾಡಿ, ಇಲ್ಲಿ ಏನ್ ಹೇಳುತ್ತೆ, ಅಯ್ಯೋ ಬೆಕ್ಕೇ ಇಲ್ಲ, ಈ ಕಡೆನೂ ಬೆಕ್ಕಿಲ್ಲ, ಆ ಕಡೆನೂ ಬೆಕ್ಕಿಲ್ಲ, ಇರೋದು ನಾನು ಒಂದೇ, ಆರಾಮಾಗಿರುತ್ತಲು. ಹೇಗೆ ಇಲಿಗೂ ಬೈಜಾನ್ ಮಾತಾಡೋಕ್ ಬಂದ್ರೆ ಅದು ಹೇಳುತ್ತೆ. ಹಾಗೆ ನಮ್ಮ ಎಲ್ಲರ ಬಾಯಿಲು ಬರುತ್ತೆ ಸ್ವಪ್ನದಿಂದ ಇದ್ದಾಗ. ಅದನ್ನ ಗೌಡಪಾದರು ಏನ್ ಮಾಡಿದ್ರು, ನಮ್ಗೆ ಈ ಪ್ರಪಂಚ, ಅದಕ್ಕೆ ಅಜಾತವಾದ ಅಂತ ಹೇಳ್ತಾರೆ. ಏನೂ ಆಗಿಲ್ಲ, ಆದಂಗೆ ತೋರ್ತಷ್ಟೆ, ಏನೂ ಆಗಿಲ್ಲ. ಪ್ರಾಣಿಗಳಿಗಾಗಿ ಯಾರು ಎತ್ತಿಕೊಟ್ಟನೋ, ಯಾರವರು, ಪೂಜಾಭಿ ಪೂಜ್ಯಂ ಪರಮ ಗುರುಂ ಅಮು ಪಾದ ಪಾತೈ ನತ ಅಸ್ಮಿ ಅಂತ. ಪೂಜಾದಿ ಪೂಜ, ಎಲ್ಲ ಪೂಜ್ಯರುಗಳಿಗೆ ಪೂಜ್ಯರಾಗಿರೋರು. ಎಷ್ಟು ಜನ ಗುರುಗಳು ಹೇಳ್ಕೊಡ್ಬೇಕು ಅಂತ ಬಯಸ್ತಾರೋ ಅವ್ರಿಗೆಲ್ಲ ಗೈಡೆನ್ಸ್ ಕೊಡೋ ಅಂತವ್ರು, ಎಲ್ಲ ದಾರಿ ತೋರಿಸಿರೋ ಅಂತ ಪರಮ ಗುರುವಿಗೆ, ಗೌಡಪಾದರಿಗೆ ನಾನು ಪುನಃ ಪುನಃ ನಮಸ್ಕಾರ ಮಾಡ್ತೀನಿ. ಇದು ಹೇಳುವಾಗ ನನ್ ಸುಬ್ರಾಯ ಶರ್ಮಾನೇ ಜ್ಞಾಪಕ ಬರ್ತದೆ. ಅವರಿಗೆ ಎಷ್ಟು ಅನ್ಸ್ಬೋದು ಅವ್ರಿಗೆ, ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿರ್ತೋ ಇಲ್ವೋ, ಯಾಕಂದ್ರೆ 8 ವರ್ಷದ ಹುಡುಗನಿಗೆ ಏನು ಮಹಾ ಗೊತ್ತಿರ್ಬೋದು ಪಾಪ, ಯಾವುದು ನಾಲೆಡ್ಜು ಏನು ಅಂತ. ಆದ್ರೆ ಆ 8 ವರ್ಷದ ಹುಡುಗನಿಗೆ ಏನು ಹೇಳ್ಕೊಟ್ರೆ ಅವನು ಮುಂದೆ ಉದ್ಧಾರ ಆಗ್ತಾನೆ ಅನ್ನೋದು ನೋಡಿ ಮಾಡಿದ್ರಲ್ಲ, ಅದು ತುಂಬಾ ಅತಿಶಯವಾದ ಕೆಲಸ, ತುಂಬಾ ದೊಡ್ಡ ಕೆಲಸ ಮಾಡಿರೋದು. ಎಲ್ಲ ಸಲ ಹೇಳ್ತಿದಂತೆ, ನೋಡಪ್ಪ ನನ್ನ ಶರೀರ ತುಂಬಾ ಇದಾಗಿದೆ, ಯಾವಾಗ ಬಿದ್ದೋಗುತ್ತೋ ಬೇಗ ಕಲ್ತ್ಕೋ, ನಿನಗೆ ಅರ್ಥ ಆಗತ್ತೆ ಅಂತ. ನೋಡಿ ಅವ್ರಿಗೆ ಹೇಗಿರ್ಬೋದು ಗುರುಜಿನ, ಅವ್ರ ಗುರುನ ಜ್ಞಾಪಿಸ್ಕೊಂಡಾಗ ಅವ್ರು ಇವಾಗ ಏನು ಉಸಿರು ಬಿಟ್ರೆ ಮಂತ್ರ ಬರುತ್ತೆ ಅಲ್ವಾ, ಅವ್ರು ಉಸಿರಾಡೋದೇ ಮಂತ್ರಗಳು ಉಸಿರಾಡುತ್ತೆ. ಅದೆಲ್ಲ ಹೇಗೆ ಆ ಗುರುವಿಗೆ ಬಂದೇ ಬರುತ್ತೆ, ಮನಸ್ಸಲ್ಲಿ ಭಾವನೆ ಬಂದೇ ಬರುತ್ತೆ. ಶಂಕರಾಚಾರ್ಯ ಹೇಳಿದ್ರು, ನಾ ಪುನಃ ಅವರಿಗೆ ನಮಸ್ಕಾರ ಮಾಡ್ತೀನಿ. ನೋಡಿ ಇನ್ನೊಂದ್ಸಲಿ ಹೇಳ್ತೀನಿ. ಅವಿರತ ಜನನ ಗ್ರಾಹ ಘೋರೆ ಸಮುದ್ರೇ ಮಗ್ನಾನಿ ಭೂತಾನಿ ಆಲೋಕ್ಯ ಕಾರುಣ್ಯಾತ್. ಕಂಟಿನ್ಯೂಸ್ ಆಗಿ ಹುಟ್ಟು ಸಾವು ಬರುವ ಈ ಸಮುದ್ರದಲ್ಲಿ, ಮೊಸಳೆಗಳಿಂದ ಕೂಡಿರುವ ಸಮುದ್ರದಲ್ಲಿ ಮುಳುಗಿಕೊಂಡು ಒದ್ದಾಡ್ತಿರುವ ಪ್ರಾಣಿಗಳನ್ನ ನೋಡಿ ಕರುಣೆಯಿಂದ ಪಕ್ಕದಲ್ಲಿ ಇರುವ ಇನ್ನೊಂದು ಪ್ರಜ್ಞಾ ವೈಶಾಖ ವೇದ ಕ್ಷುಪಿತ ವೇದನಾನ್ನೋ ಜಲನಿಧೆಗೆ ಅಂತರಸ್ಥಂ. ಆ ವೇದಗಳ ಸಮುದ್ರದಲ್ಲಿ ಒಳಗಡೆ ಕೂತ್ಕೊಂಡಿರುವ ಸಾರವಾಗಿ ಇರುವ ಏನ್ ಮಾಡ್ತಾರೆ, ಅದನ್ನ ಅಮೃತ, ಯಾವ ಅಮೃತ, ಮೋಕ್ಷಕ್ಕೆ ಕಾರಣವಾದ ಅಜಾತ ಬ್ರಹ್ಮವಾದನೇ ಅಮೃತ. ಅಲ್ಲಿ ಅಮರೈ ದುರ್ಲಭಂ ಇದಂ ಅಮೃತಂ ಭೂತ ಹೇತೋ ಉದ್ದದಾರ. ಇವ್ರು ಏನ್ ಮಾಡಿದ್ರು, ಕಡಿದು ಬಿಟ್ಟು ಆ ವೇದ ಸಮುದ್ರವನ್ನ, ಇವರಿಗೆ ಈ ಅಮೃತವನ್ನ ಎತ್ತಿ ಎಲ್ಲರಿಗೋಸ್ಕರ ಎತ್ತಿ ಕೊಟ್ರು. ಅಂತಹ ಪೂಜ್ಯಂ ಪರಮ ಗುರುಂ ಅಮುಂ ಪಾದಪಾತೈ ನತಃ ಅಸ್ಮಿ ಅಂತ ಗುರುವಿಗೆ ನಾನು ಪುನಃ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು. ಮೂರನೇದು ಹೇಳಿ ಪದ್ಮ. ಸರಿ ಮೇಡಮ್. ಓಂ ಯಃ ಪ್ರಜ್ಞಾಲೋಕಭಾಸ ಪ್ರತಿಹತಿ ಮಗಮತ್ ಸ್ವಾಂತಮೋಹಾಂಧಕಾರೋ ಮಜ್ಜೋನ್ಮಜ್ಜಚ್ಚ ಘೋರೇಹಿ ಅಸಕೃತ ಉಪಜನೋದನ್ವತಿತ್ರಾಸನೆ ಮೇ ಯತ್ಪಾದೋ ಆಶ್ರಿತಾನಾಂ ಶ್ರುತಿಶಮವಿನಯ ಪ್ರಾಪ್ತಿಃ ಅಗ್ರ್ಯಾಹಿ ಅಮೋಘಾ ತತ್ಪಾದೋ ಪಾದನೀಯೋ ಭವಭಯ ವಿನುತೋ ಸರ್ವಭಾವೈಃ ನಮಸ್ಯೆ. ಓಂ ನಮಃ ಪರಮ ಋಷಿಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಸಕೃತ್ ಉಪಜನ ಘೋರೇಚ
ಅತಿ ತ್ರಾಸನೆ, ಉಪಜನೋದ್ವನ್ವ, ಮಜ್ಜೋನ್ಮಜ್ಜಚ್ಚ ಮೇ. ಏನ್ ಹೇಳ್ತಾರೆ? ಅಸಕೃತ ಉಪಜನ ಘೋರೆ, ಪುನಃ ಪುನಃ ಹುಟ್ಟುವುದು ಅಂತಿತ್ತಲ್ಲ, ಘೋರೆ ಭಯಂಕರವಾದ, ಚ ಮತ್ತು ಅತಿ ತ್ರಾಸನೆ, ಅದ್ರಿಂದ ತಪ್ಪಿಸ್ಕೊಳ್ಳಕ್ಕೆ ಬಹಳ ಕಷ್ಟ, ಬಹಳ ಸಾಧನೆ ಮಾಡ್ಬೇಕು, ಒದ್ದಾಡ್ಬೇಕಾಗ್ತಿತ್ತು. ಉಪಜನೋದ್ವನ್ವ, ಆ ಸಮುದ್ರದಲ್ಲಿ, ಮಜ್ಜೋನ್ಮಜ್ಜಚ್ಚ, ಮುಳುಗ್ತಾ ಹೇಳ್ತಾ, ಒಂದ್ಸಲಿ ಅಲೆ ಬಂದಾಗ ಒಳಗೊಟ್ಟೋಗ್ಬಿಡ್ತಾನೆ, ತಿರುಗು ಮೇಲೆ ಕಷ್ಟಪಟ್ಟು ಮೇಲೆ, ಹೀಗೆ ಮಾಡ್ತಾ ಇರುವ ಮೇ ನನ್ನ ಸ್ವಾಂತ ಮೋಹಾಂಧಕಾರೋ ಯತ್ ಪ್ರಜ್ಞ ಲೋಕಾಭಾಸ ಪ್ರತಿಹತಿ ಅಗಮತ್. ಹೃದಯ ಮನಸ್ಸಿನಲ್ಲಿ ಸಿಕ್ಕೊಂಡಿರುವಾಗ ಏನಾಗಿತ್ತು? ಹೃದಯದಲ್ಲಿ ಮೋಹವೆಂಬ ಕತ್ತಲೆ ತುಂಬಿಕೊಂಡ್ಬಿಟ್ಟಿತ್ತು. ಕತ್ತಲೆ ಅಂದ್ರೇನು? ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ನೋಡಿ, ಸತ್ಸಂಗ ಮಾಡಕ್ ಮುಂಚೆ ನಮಗೆ ಹೇಗೆ ಮಾತಾಡ್ಬೇಕು, ಹೇಗೆ ಥಿಂಕ್ ಮಾಡ್ಬೇಕು, ಹೇಗೆ ವಿಚಾರ ಮಾಡ್ಬೇಕು, ಏನು ಗೊತ್ತಿರೋಲ್ಲ, ಖಂಡಿತ ಗೊತ್ತಿರೋಲ್ಲ. ನಮ್ಮ ವಿಚಾರಗಳೇ ಬೇರೆ ತರ ಇರುತ್ತೆ. ತುಂಬಾ ಸಂತೋಷ ಆಗಿ ಸತ್ವಗುಣ ಬಂದಾಗ ದೊಡ್ಡವನ್ನೆಲ್ಲ ನೋಡಿ ಅವರು ಎಷ್ಟು ಅದು ಅಂತ ಹೇಳ್ತೀವಿ. ಕೋಪ ಬಂದಾಗ ಅವರು ಒಬ್ರಿದ್ದಾರೆ ಅಂತ ನೋಡಿ. ಹೀಗೆ ನಮಗ್ ಗೊತ್ತಿಲ್ಲದೇನೆ ಯಾರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ರೆಸ್ಪೆಕ್ಟ್ ಇಲ್ದೆ ಹೋಗೋದು, ಇದೆಲ್ಲ ಮಾಡ್ತಾ ಇದ್ವಿ. ಇವಾಗ ಏನಾಗತ್ತೆ? ಎಲ್ಲ ವಿಷಯನೂ ಸತ್ಸಂಗದಿಂದ ನಮಗೆ ಪುನಃ ಪುನಃ ಆ ಅಂಧಕಾರದಲ್ಲಿ ಇರುವ ನಮ್ಗೆ ಕತ್ತಲೆ, ಮೋಹವೆಂಬ ಕತ್ತಲೆ ಅಂಧಕಾರದಲ್ಲಿರೋರಿಗೆ ಲೋಕಾಭಾಸ ಪ್ರಜ್ಞೆಯನ್ನು ಬೆಳಕಿನಿಂದ ಏನ್ ಮಾಡ್ತಾನೆ? ಪ್ರತಿಹತಿ. ಆ ಪ್ರಕಾಶದಿಂದ ನಮ್ಮ ಅಜ್ಞಾನ ಅನ್ನೋದು, ಆ ಮೋಹದಿಂದ ಹುಟ್ಟಿದ ಅಂಧಕಾರ ಇದೆಯಲ್ಲ, ಅದೆಲ್ಲ ಹೊಟ್ಟೋಯ್ತು ಪ್ರಕಾಶದಿಂದ. ಯಾರಿಂದ ಹೊಟ್ಟು? ಅಂತ ಗುರು. ಅವ್ರಿಗೆ ಹೇಳ್ತಾರೆ, ಯತ್ ಪಾದೌ ಆಶ್ರಿತಾನ ಅಮೋಘ ಅಗ್ರಾಹಿ ಅಂತ ಹೇಳಿದ್ರು. ಶ್ರುತಿ ಶಮ ವಿನಯ ಪ್ರಾಪ್ತಿ. ಯಾರ ಪಾದಗಳನ್ನು, ಯಾವ ಗುರುವ ಪಾದ, ಇಲ್ಲಿ ಪಾದ ಅಂದ್ರೆ ಎರಡು ಅರ್ಥ ಇದೆ. ಒಂದು ಪದ್ಯತೆ ಇತಿ ಪಾದ, ಪದ್ಯತೆ ಲಕ್ಷ್ಯತೆ ಗಮ್ಯತೆ ಪ್ರಾಪ್ಯತೆ ಎಂದು. ಯಾವುದನ್ನ ಸೇರಬೇಕಾಗಿದೆಯೋ, ಯಾವುದು ನಮ್ಮ ಜೀವನದ ಲಕ್ಷ್ಯವಾಗಿರ್ಬೇಕು, ಗುರಿಯಾಗಿದೆಯೋ, ಅದಕ್ಕೂ ಪಾದ ಅಂತ ಹೇಳ್ತಾರೆ. ಇನ್ನೊಂದೇನು? ಅನೇನ, ಆ ಗುರಿಯಲ್ಲಿ ಸೇರೋದಕ್ಕೆ ಯಾವುದನ್ನ ಸಾಧನೆ ಮಾಡ್ಕೊಂಡಿದೆಯೋ ಅದಕ್ಕೂ ಪಾದ ಅಂತ ಹೇಳ್ತಾರೆ. ಸೊ ಹೇಳಿದ್ರು, ಶಮ ವಿನಯ ಪ್ರಾಪ್ತಿ ಎಲ್ಲ ಸಾಧನೆಗಳು. ಸಾಧ್ಯ ಯಾವುದು ಅಂದ್ರೆ ಆ ಪರಮಾತ್ಮ. ಇದು ಎರಡನ್ನೂ ಏನಾಗತ್ತೆ? ಗುರು ತನ್ನ ಎರಡು ಕಾಲು ತರ, ಎರಡು ಪಾದಗಳನ್ನ ಯಾರು ಆಶ್ರಯ ಮಾಡಿದಾರೋ ಅವರಿಗೆ ತುಂಬಾ ಮುಖ್ಯವಾದ ಅಮೋಘ ಅಗ್ರಾಹಿ ಅಂದ್ರೆ ಇಟ್ ಈಸ್ ಅಮೂಲ್ಯ, ಅಂದ್ರೆ ನಾಟ್ ಯಾವುದಕ್ಕೂ ಕಂಪೇರ್ ಮಾಡಕ್ ಹೋಗಲ್ಲ. ಯು ಕೆನಾಟ್ ವ್ಯಾಲ್ಯೂ, ಅಂದ್ರೆ ಪ್ರೈಸ್ಲೆಸ್ ಅಂತಲ್ಲ. ಕರೆಕ್ಟ್ ವರ್ಡ್ ಅದು. ಪ್ರೈಸ್ಲೆಸ್ ಆಗಿರೋ, ಅಷ್ಟು ಚೆನ್ನಾಗಿ ಹೇಳಿರುವ ಯಾವುದು ಸಿಗತ್ತೆ? ಶ್ರುತಿ ಶಮ ವಿನಯ ಪ್ರಾಪ್ತಿ. ಶ್ರುತಿಯಲ್ಲಿ ಹೇಳಿರುವ ಷಟ್ ಸಂಪತ್ತಿ, ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ, ಇದು ಎಲ್ಲ ನಮಗೆ ಚೆನ್ನಾಗಿ ಸಿಗತ್ತೆ. ಇದು ನಮ್ಗೆ ಜೀವನದಲ್ಲಿ ತುಂಬಾ ಮುಖ್ಯ. ಜನಕಪುರಿಜಿ ನಮ್ಗೆ ಸ್ವಲ್ಪ ಸೀದಾ ಅರ್ಥ ಮಾಡ್ಕೊಳ್ಳಂಗೆ ತುಂಬಾ ಸುಲಭವಾಗಿ ಹೇಳ್ತಾರೆ. ಶಮ ಅಂದ್ರೆ ಏನು? ಮನಸ್ಸನ್ನ ಪರಮಾತ್ಮನನ್ನೇ ಸೇರ್ಬೇಕು ಅಂತ ಗುರಿಯಲ್ಲಿ ಇಡೋದಕ್ಕೆ ಶಮ ಅಂತ ಹೆಸರು. ಆಮೇಲೆ ದಮ ಅಂದ್ರೇನು? ಅರ್ಥವತ್ ಪ್ರತ್ಯಯವತ್, ಅಂದ್ರೆ ಸತ್ಯವಾಗಿ, ಹಿತವಾಗಿ, ಪ್ರಯೋಜನ ಇರುವಂಗೆ ಮಾತನಾಡೋದು. ಶಮ ಅಂದ್ರೆ ಮನಸ್ಸಿನ ಕೆಲಸ, ಗುರಿ ನಿಶ್ಚಯ ಮಾಡೋದು. ದಮ ಅಂದ್ರೆ ನಮ್ಮ ವಾಣಿಲಿ ಏನೇ ಮಾತು ಬಂದ್ರು ಅದು ಪ್ರಯೋಜನ ಇರ್ಬೇಕು, ಅದಕ್ಕೆ ಒಂದು ಅರ್ಥ ಇರ್ಬೇಕು. ಸುಮ್ನೆ ಗಡಬಡ ಬಡಬಡ ಅಂತ ಮಾತಾಡ್ಬಾರ್ದು. ಉಪರತಿ, ಅನಾತ್ಮ ವಸ್ತುಗಳಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಇರೋದು. ನಮಗೆ ವಯಸ್ಸೇ ತನಕ ತಾನೇ ಹೇಳುತ್ತೆ. ಯಾರೋ ಹೇಳಿದ್ರು,
ನಿಮ್ಗೆ ಒಂದು 4 ಕ್ರಿಸ್ಟಲ್ ತಂದ್ಕೊಳ್ಳ, ಡ್ರಾಯಿಂಗ್ ರೂಮ್ ಅಲ್ಲಿ ಇಡ್ಬೋದು. ಬೇಡಮ್ಮ, ಖಂಡಿತ ಬೇಡ. ಯಾಕೆ? ಯಾರು ಒರೆಸ್ತಾರೆ, ಡಸ್ಟಿಂಗ್ ಮಾಡ್ತಾರೆ, ಯಾರು ಅದನ್ನ ಎತ್ಕೊಂಡು ಹೋಗ್ತಾರೆ? ಎಲ್ಲ ತನಗ್ ತಾನೇ ವಯಸ್ಸೇ ಕಲ್ಸುತ್ತೆ. ಚಿಕ್ಕ ವಯಸ್ಸಲ್ಲಿ ಎಲ್ಲ ಸೇರ್ಸಿದ್ದೆಲ್ಲ ಏನಾಗುತ್ತೆ, ಎಲ್ಲ ಅಟ್ಟದ ಮೇಲೆ ಏನು ಬೇಡ, ಏನು ಬೇಡ ಅನ್ಸುತ್ತೆ. ತನಗ್ ತಾನೇ ಬರುತ್ತೆ. ಬಟ್ ಆದ್ರೆ ಎಲ್ಲ ನಂಬಬಾರ್ದು ಮನಸ್ಸನ್ನ. ತಿರುಗು ಮಗು ಅಂದ ತಕ್ಷಣ ಎಲ್ಲಾ ಆಸಕ್ತಿನೂ ವಾಪಸ್ ಬಂದ್ಬಿಡುತ್ತೆ. ಹುಷಾರಾಗಿರ್ಬೇಕು. ಉಪರತಿ ಅಂದ್ರೆ ಒಟ್ಟಲ್ಲಿ ಅನಾತ್ಮ ವಸ್ತುಗಳಲ್ಲಿ ತುಂಬಾ ತುಂಬಾ ಅತಿ ಇದಿಲ್ದಿರೋದು. ಆಮೇಲೆ ತಿತಿಕ್ಷಾ, ಏನು ಸಿಗ್ತಾ ಇದೆಯೋ, ನಾನೇ ಮಾಡಿರೋ ಕರ್ಮ ಫಲಕ್ಕೆ ಯಾರು ಬೇರೆಯವರು ಕಾರಣ ಅಲ್ಲ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಶ ಅಹಂ ಕರೋಮೀತಿ ವೃಥಾಭಿಮಾನಂ ಸ್ವಕರ್ಮ ಸೂತ್ರೇ ಗ್ರಥಿತೋ ಹಿ ಲೋಕ. ಎಷ್ಟು ಎಂತೆಂತ ಮಾತಾಡಿದ್ದಾರೆ ನೋಡಿ. ಯಾವಾಗ ಇದ ಮನಸ್ಸಿನಲ್ಲಿ ನಿಶ್ಚಯ ಆಗತ್ತೋ ಸಹಿಸ್ಕೋಬೇಕು. ಯಾವಾಗ ನಾ ಮಾಡ್ಬಿಟ್ನೋ, ಇವಾಗ ಅದ್ರ ಫಲ ಬಂದಾಗ ಬೇಡ ಅಂತ ಹೇಳಕ್ಕಾಗಲ್ಲ. ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ತಿತಿಕ್ಷ. ಶ್ರದ್ಧಾ ಅಂದ್ರೆ ಏನು? ಸತ್ಯ ಪರಮಾತ್ಮನಲ್ಲಿ ದೃಢ ವಿಶ್ವಾಸ. ಈ ಸತ್ಯ ಪರಮಾತ್ಮ ಯಾವ ರೂಪದಿಂದ ಇದ್ದಾನೆ? ಒಂದು ಈಶ್ವರನ ಲಾ ಮಾಡಿದಾನೋ ಇಲ್ವೋ ಪರಮಾತ್ಮ. ಹೀಗಾದ್ರೆ ಹೀಗೆ ಆಗ್ಬೇಕು. ನೀ ಮೇಲೆ ಯಾವ್ದನ್ನಾದ್ರೂ ಬಿಸಾಕಿದ್ರೆ ಅದು ಕೆಳಗೆ ಬರ್ಬೇಕು. ಗ್ರಾವಿಟೇಷನಲ್ ಫೋರ್ಸ್ ಕೊಟ್ಟಿದ್ದಾನೆ, ಅದು ಕೆಳಗೆ ಬರುತ್ತೆ. ನೀರು ಹರಿಬೇಕು ಅಂದ್ರೆ ಕೆಳಗಡೆನೆ ಹರಿಯುತ್ತೆ. ಅಗ್ನಿ ಉರಿದ್ರೆ ಜ್ವಾಲೆ ಮೇಲೇನೆ ಬರುತ್ತೆ. ಎಲ್ಲ ಲಾ ಮಾಡಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಆ ಲಾನ ಉಪಯೋಗಿಸ್ಕೊಂಡೇ ಮಾಡ್ತಾ ಇದ್ದಾನೆ. ಐಸು ಅಂತ ಆದ್ರೆ ನೀರಲ್ಲಿ ಅದು ತೇಲ್ಲೇಬೇಕು. ಕೆಂತ ಮೋಡ ಅಂತಾದ್ರೆ ಮೇಲೆ ತೇಲ್ಲೇಬೇಕು. ಅದೇ ಮಳೆ ಅಂತ ಆದ ತಕ್ಷಣ ಕೆಳಗ್ ಬೀಳ್ಬೇಕು. ಅದೇ ಸ್ವಲ್ಪ ಹೊತ್ತಿಗೆ ಮುಂಚೆ ಮೋಡವಾಗಿತ್ತು, ಬೀಳ್ಳೆ ಎಲ್ಲ ಅಲ್ಲಲ್ಲೇ ಓಡಾಡ್ತಿತ್ತು. ಮಳೆ ಆದ ತಕ್ಷಣ ಪುಸ್ ಅಂತ ಕೆಳಗ್ ಬಿತ್ತು. ಹೇಗೆ? ಎಲ್ಲ ಮಾಡಿದಾನೆ ಪರಮಾತ್ಮ. ನಮ್ಮ ಒಳ್ಳೇದಕ್ ಮಾಡಿದಾನೆ. ಅದನ್ನ ಯಾಕೆ ನೋಡೋದಿಲ್ಲ ನಾವು? ವೈ ವಿ ಆರ್ ನಾಟ್ ಸೀಯಿಂಗ್? ಯಾಕೆಂದ್ರೆ ದೃಷ್ಟಿನೇ ಗೊತ್ತಿಲ್ವಲ್ಲ. ಹೇಳಿದ್ರೆ ಗೊತ್ತಾಗುತ್ತೆ. ಒಂದು ಈಶ್ವರನಲ್ಲ. ಆಮೇಲೆ ವೇದ ಶಾಸ್ತ್ರಗಳಲ್ಲಿ, ವೇದ ಮಂತ್ರಗಳಲ್ಲಿ ಪೂರ್ಣ ವಿಶ್ವಾಸ. ಪರಮಾತ್ಮ ಹೇಳ್ತಾನೆ, ಅದೇ ಮತ್ತ ಪರತರಂನ ಅನ್ಯತ, ಏನೂ ಇಲ್ಲ, ನನ್ನನ್ನು ಬಿಟ್ಟು ನೀನ್ ಇಲ್ಲಪ್ಪ. ಅದ್ರಲ್ಲಿ ಪೂರ್ಣ ದೃಢ ವಿಶ್ವಾಸ ಬರ್ಬೇಕು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿನದು ಗುರು ಉಪದೇಶದಲ್ಲಿ ಅವ್ರು ಹೇಳಿರೋ ಸಾಧನೆಗಳಲ್ಲಿ ನಮಗೆ ತುಂಬಾ ವಿಶ್ವಾಸ ಮಾಡಿದ್ರೆ ಹಾಗೆ ಆಗತ್ತೆ. ಅವ್ರು ಹೇಳ್ತಿದಂತೆ ಸುಬ್ರಾಜ್ ಶರ್ಮರಿಗೆ ಅವ್ರ ಗುರುಗಳು, ನೋಡು ನನಗೆ ಅರ್ಥ ಆಯ್ತೋ ಇಲ್ವೋ, ನಿನಗೂ ಅರ್ಥ ಆಗೇ ಆಗತ್ತೆ. ಅದೇಗೆ? ನಾನು ಹೇಗೆ ಹುಟ್ಟೆ, ನಾನು ಹೇಗೆ ಶರೀರ, ನಿಂದು ಶರೀರ, ಅದೇಗೆ ಅರ್ಥ ಆಗೋಲ್ಲ? ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೃಢ ವಿಶ್ವಾಸ ನೋಡಿ. ಅದು ತುಂಬಾ ಮುಖ್ಯ ಅಂದ್ರು. ಶ್ರದ್ಧಾ. ಆಮೇಲೆ ಅದು ಶ್ರದ್ಧಾ, ಸತ್ಯ ಪರಮಾತ್ಮನಲ್ಲಿ. ಇನ್ನು ಲಾಸ್ಟ್ ಸಮಾಧಾನ. ಇದು ಆದಷ್ಟು ಟ್ರೈ ಮಾಡ್ಬೇಕು ಸಾಕ್ಷಿ ಭಾವದಲ್ಲಿರೋಕೆ. ಏನಾಗುತ್ತೆ, ಇನ್ವಾಲ್ವ್ಮೆಂಟ್ ನಮಗೆ ಅಭ್ಯಾಸ. ನಿನ್ನೆ ಒಂದು ಕತೆ ಹೇಳಿದ್ದೆ. ಪರಮಾತ್ಮ ಡೈರಿಲೇ ಬರೆಯೋಕ್ ಹೇಳ್ತಾನೆ, ನಿಮಗೆ ಏನ್ ಬೇಕು ಅಂತ. ಒಬ್ರು ಕೇಳಿದ್ರಂತೆ ಮೊಮ್ಮಗಳನ್ನ, ನನ್ಗೆ ಬಹಳ ಇಷ್ಟ ಇತ್ತು. ಮೊಮ್ಮಗಳು ಹೇಳಿದಂತೆ, ಅವಳು ನಾ ಬರೀತೀನಿ ಇಂದಂತೆ. ಅದಕ್ಕೆ ಇವಳು, ಯಾಕೆ ಇನ್ನೊಬ್ರು ಬರ್ದಿದ್ದು ನೋಡ್ಬೇಡ್ವಾ, ನಿನ್ ಫ್ರೆಂಡ್ಸ್ ಏನ್ ಕೇಳಿದ್ದಾರೆ, ಅದ ಆಮೇಲೆ ನೋಡೋಣ, ನೀ ಹೇಳಿದಿಲ್ಲ 15 ನಿಮಿಷ ಟೈಮ್ ಕೊಟ್ಟಿದ್ದಾನೆ ದೇವ್ರು ಅಂತ. ಸೊ ಫಸ್ಟ್ ಐ ವಿಲ್ ರೈಟ್ ಓದ್ವಿ. ಹೌದ್ರ? ಆಮೇಲೆ ಇನ್ನು ಸ್ವಲ್ಪ ಹೇಳುತ್ತೆ, ಬೇರೆಯವ್ರು ಬರ್ದಿದ್ ನಾನೇಕ್ ನೋಡ್ಬೇಕು, ನನಗೇನ್ ಬೇಕು ಅದನ್ನ ಹೇಳ್ತೀನಿ ಅಂತ. ನೋಡಿ, ಏನು ಸತ್ಸಂಗದ ಇದು ಇಲ್ದಿದ್ರು ಇಷ್ಟ್ರ ಮಟ್ಟಿಗೆ ಎಷ್ಟೋ ಒಳ್ಳೆ ಥಿಂಕಿಂಗ್ ಇದೆ ಎಷ್ಟೋ ಮಕ್ಕಳಿಗೆ. ಸೊ ನಮ್ಮನ್ನ ನಾವೇ ಟೆಸ್ಟ್ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಏನಾಗ್ತೀವಿ, ನಾವು ಮುಂದುವರಿತೀವಿ. ಡೈಲಿ ನಮ್ಮಲ್ಲಿ ಪ್ರೋಗ್ರೆಸ್ ಇರುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಎತ್ತುಕೊಟ್ಟಪ್ಪ ಅಂತಂದ್ರೆ ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಅನ್ನೋದನ್ನ ಸಾಧನೆಗಳನ್ನ ಎತ್ತಿ ತೆಕ್ಕೊಟ್ಟಿದ್ದಾರೆ. ಅದರಿಂದ ಏನಾಯ್ತು? ಭವ ಭಯ ವಿನುದೋ ತತ್ ಪಾದ ಸರ್ವಭಾವೈಹಿ ನಮಸ್ತೆ. ಯಾವಾಗ ನೀ ಸಂಸಾರ ಅನ್ನೋದು ಸೇರಿಸ್ಕೋಬೇಕು. ಸಂಸಾರದ ಭಯ, ಸಂಸಾರದಲ್ಲಿ ಉಂಟು ಆಗುವಿಕೆ, ಪುನಃ ಪುನಃ ಶರೀರ ಧರಿಸಿ ಹೆಣ್ಣಾಗಿ ಬರೋದು, ಗಂಡಾಗಿ ಬರೋದು. ಭಾಗವತದಲ್ಲಿ ಪುರಂಜನ ವ್ಯಾಖ್ಯಾನ ಅಂತ ಬರುತ್ತೆ. ಅರೆ ಬಾಪ್ರೆ, ಎಂತ ಅದು ಕತೆ ಅಂದ್ರೆ, ಹೇಗೆ ಅವನು ರಾಜಕುಮಾರ,
ಅವನೇನ್ ಮಾಡ್ತಾನೆ, ಓಡಾಡ್ಕೊಂಡು ಬರ್ತಾನೆ ಯಾವ ನಗರ ಚೆನ್ನಾಗಿದೆ ಅಂತ. ಆವಾಗ ಏನಾಯ್ತು, ಒಬ್ಬಳು ಬರ್ತಾಳೆ, ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ, ಅವಳಿಗೆ ತುಂಬಾ 10 ಜನ ಬಾಡಿ ಗಾರ್ಡ್ಸ್ ಇರ್ತಾರೆ, ಆಮೇಲೆ ಬೇಕಾದಷ್ಟು ಜನ ಸಖಿಯರು ಇರ್ತಾರೆ. ಅವಳನ್ನ ನೋಡ್ತಾನೆ, ತುಂಬಾ ಖುಷಿ ಆಗ್ಬಿಡುತ್ತೆ. ಅವನು ಹೇಳ್ತಾನೆ, ನೋಡು ನಾನ್ ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಪುರಾನು ಸಿಗತ್ತೆ, ಪಟ್ಟಣ ಸಿಗತ್ತೆ. ಯಾವುದು 9 ಬಾಗ್ಲಿರೋ ಪಟ್ಟಣ ಸಿಗತ್ತೆ. ಆ 9 ಬಾಗ್ಲಿರೋ ಪಟ್ಟಣಕ್ಕೆ ಇವಳು ಹೇಳ್ತಾನೆ, ಹೋಗೋಣ ಅಲ್ಲಿರೋಣ. ಇವಳ ಜೊತೆಲಿ ಒಂದು 5 ಹೆಡೆ ಇರೋ ಸರ್ಪನೂ ಇರುತ್ತೆ, ಅದು ಯಾವಾಗ್ಲೂ ಕಾಯ್ತಾ ಇರುತ್ತೆ. ಅದು ಬರೀತಾರೆ ಭಾಗವತದಲ್ಲಿ ಹೇಳದ್. ಮತ್ತೆ ಅದೇ ಅಧ್ಯಾತ್ಮ ಮೀನಿಂಗ್ ಏನು ಅಂದ್ರೆ, ನಾವು ಎಲ್ಲ ಮಾಡಿರೋವ್ರೆ. ಆಮೇಲೆ ಕೊನೆಗವನು ಯುದ್ಧದಲ್ಲಿ ಏನಾಗ್ಬಿಡ್ತು, ಸತ್ತೋಗ್ಬಿಡ್ತಾನೆ. ಸತ್ತೋಗ್ಬಿಟ್ಟು ಯಾವಾಗ್ಲೂ ಸಾಯೋ ತನಕನು ಹೆಂಡತಿನೇ ಥಿಂಕ್ ಮಾಡ್ತಿದ್ದ, ಹೆಣ್ಣನೇ ಥಿಂಕ್ ಮಾಡ್ತಿದ್ದ. ಸೊ ಏನಾಯ್ತು, ನೆಕ್ಸ್ಟ್ ಜನ್ಮ ಅವನಿಗೆ ಪುರಂಜಿನಿ ಅಂತ ಹೆಣ್ಣಾಗಿ ಹುಟ್ಟುಬಿಟ್ಟು, ಅಂದ್ರೆ ರಾಜಕುಮಾರಿಯಾಗಿ ಹುಟ್ಟು ಮರಿಯಧ್ವಜನ ಮದುವೆ ಮಾಡ್ಕೊಳ್ತಾಳೆ. ಅವನು ಪಾಪ ಇದ್ರಲ್ಲಿ ಯುದ್ಧದಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ. ಇವಾಗ ಇವಳಿಗೆ ತುಂಬಾ ದುಃಖ, ನನ್ ಗಂಡ ಹೋಗ್ಬಿಟ್ಟು. ಇವನಿಗೆ ಪುರಂಜನನಾಗಿದ್ದಾಗ್ಲೂ ಇವನಿಗೊಬ್ಬ ಸ್ನೇಹಿತ ಇರ್ತಾನೆ, ಅವನ ಹೆಸರು ಅವಿಜ್ಞಾತ ಅಂತ. ಏನು ಅವಿಜ್ಞಾತ ಅಂದ್ರೆ, ಅವನು ಏನ್ ಕೆಲಸ ಮಾಡ್ತಾನೆ ಅಂತ ಯಾರಿಗೂ ಕಾಣಿಸಲ್ಲ, ಬಟ್ ಎಲ್ಲ ಅವನೇ ಮಾಡ್ತಾ ಇರೋದು. ಅವನನ್ನ ಮರ್ತೇ ಬಿಟ್ಟಿದ್ದಾನೆ. ಇವಾಗ ನೋಡ್ದ ಇವನು ಅಲ್ಲಿ ಅಳ್ತಾ ಕೂತಿರೋದು, ಪುರಂಜನಿಯಾಗಿ ಬಂದು ಯಾಕೆ ಈಗ ಅಳ್ತಾ ಇದೀಯಾ, ನೀನಿದು ನೀನ್ ಮರ್ತು ಬಿಟ್ಟಿದ್ಯಾ, ನಿನ್ ಫ್ರೆಂಡನ್ನ ನನ್ನನ್ನು ಯಾಕೆ ಮರ್ತು ಬಿಟ್ಟಿದೀಯಾ ರಿಕ್ವೆಸ್ಟ್ ಮಾಡ್ಕೋತಾನೆ. ಆಮೇಲೆ ಅವನಿಗೆ ಜ್ಞಾನವನ್ನು ಕೊಟ್ಟು ಆಮೇಲೆ ಅವನು ಮುಕ್ತನಾಗ್ತಾನೆ ಅಂತ ಕತೆ. ಅದನ್ನ ಬರೆಯುವಾಗೆಲ್ಲ ಬರೀತಾರೆ, ಯಾರು ಇದನ್ನ ಪುರಂಜನ ಉಪಾಖ್ಯಾನವನ್ನು ಓದುತ್ತಾರೋ ಅವ್ರಿಗೆ ಹೀಗೆಲ್ಲ ಫಲ ಆಗತ್ತೆ. ಬೇಕಾದಷ್ಟು ಒಂದೊಂದು ಕಥೆಗೂ ಫಲವನ್ನು ಬರೀತಾರೆ, ಯಾಕೆಂದ್ರೆ ಮನುಷ್ಯನಿಗೆ ವಿಚಾರ ಬರುತ್ತೆ ಅಂತ. ಸೊ ಹಾಗೆ ಇಲ್ಲಿ ಏನ್ ಹೇಳ್ತಾರೆ, ಇಂಥ ಎಲ್ಲ ಪುನಃ ಪುನಃ ಉಂಟಾಗೋದು, ಹೆಣ್ಣಾಗುಟ್ಟಾಗೋದು, ಗಂಡಾಗುಟ್ಟೋದು, ಇದನ್ನ ಈ ಭಯವನ್ನ, ಸಂಸಾರದ ಭಯವನ್ನು ಯಾರು ತೆಗೆದುಹಾಕ್ಬಿಟ್ರು ನಮ್ಮ ಹೃದಯದಿಂದ, ಖಂಡಿತ ಇನ್ನು ಗುರುಜಿ ನಮ್ಗೆ ಹೀಗೆ ಹೇಳ್ತಾರೆ, ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರು. ನೋಡಿ आप लोग सत्संग में आ गया ना, अभी 3 जन्म बस इससे ज्यादा नहीं ಅಂತಂದ್ರು. ಆಮೇಲೆ ನಗ್ತಾ ಹೇಳ್ತಿದ್ರು, कौन सा जन्म किसको पता है, पहला है क्या, दूसरा है क्या, तीसरा ತಮಾಷೆ ಮಾಡ್ತಿದ್ರು. ಹಾಗೆ ಒಂದು ಕಾನ್ಫಿಡೆನ್ಸ್ ಕೊಡ್ತಿದ್ರು, ಏನದು 3 ಜನ್ಮಕ್ಕೆ ಮೇಲೆ ಇಲ್ಲ, ತಗೊಳ್ಳೋದಿಲ್ಲ ಅಂತ. ಸೊ ಅಂತ ಗುರುಗಳು ಯಾವ ತತ್ಪಾದವು ಸರ್ವಭಾವಹಿ ನಮಸ್ತೆ, ಎಲ್ಲ ಭಾವನೆಗಳಿಂದ ಅಂದ್ರೆ ಕಾಯ ವಾಚ ಮನಸ ನಾನು ನಮಸ್ಕಾರ ಮಾಡ್ತೀನಿ ಅಂತ ಗುರುಗೆ. ಆ ಗುರು ಇಲ್ಲದಿದ್ರೆ ನಮ್ಮ ಜೀವನದಲ್ಲಿ ಯಾವುದು ಏನು ಸರಿಯಾಗೋಕೆ ಸಾಧ್ಯನೇ ಇರ್ಲಿಲ್ಲ. ಇನ್ನೊಂದ್ಸಲಿ ಹೇಳ್ತೀನಿ, ಅಸಕೃತ ಉಪಜನ ಗೋರೇಚ ಅತಿತ್ರಾಸನೆ ಉಪಜನೋದ್ವನ ಮಜ್ಜೋನ್ಮಜ್ಜ ಮೇ. ಇಲ್ಲಿವರೆಗೆ ಏನಂದ್ರೆ ಪುನಃ ಪುನಃ ಹುಟ್ಟೋದು ಸಾಯೋದು ಅನ್ನೋ ಸಂಸಾರದಲ್ಲಿ ಮುಳುಗ್ತಾ ಹೇಳ್ತಾ ಇದ್ದ ನನ್ನನ್ನ ಹೃದಯದಲ್ಲಿದ್ದ ಸ್ವಾಂತ ಮೋಹಾಂಧಕಾರೋ ಯತ್ ಪ್ರಜ್ಞಾ ಲೋಕಾಭಾಸ ಪ್ರತಿಹತಿ ಆಗಮತೆ. ಏನ್ ಮಾಡಿದ್ರು, ನನ್ನ ಹೃದಯದಲ್ಲಿ ಇದ್ದ ಅವಿದ್ಯೆ, ಇಗ್ನೋರೆನ್ಸ್ ಅನ್ನೋ ಕತ್ತಲೆಯನ್ನ, ಬಿಕಾಸ್ ಆಫ್ ದ ಇಗ್ನೋರೆನ್ಸ್ ನಾ ಬೇರೆ ಬೇರೆ ಕಲ್ಪನೆ ಮಾಡ್ತಾ ಇದ್ದೆ, ಅದನ್ನ ಎಲ್ಲ ಲೋಕಾಭಾಸ ಪ್ರತಿಹತಿ ಆಗಮ ಚೆನ್ನಾಗಿ ಪ್ರಕಾಶದಿಂದ, ಜ್ಞಾನ ಪ್ರಕಾಶದಿಂದ ಯಾರು ಅದನ್ನ ನಾಶ ಮಾಡಿದ್ರು ಅಂತ ಗುರುವನ ಯತ್ ಪಾದೌ ಆಶ್ರಿತಾನಾಂ ಅಮೋಘ ಆಗ್ರಾಹಿ ಶ್ರುತಿ ಶಮ ವಿನಯ ಪ್ರಾಪ್ತಿ. ಅಂತ ಗುರುವಿನ ಆಶ್ರಯಕ್ಕೆ ಹೋದ್ರಿಂದ, ಅವ್ರಿಗೆ ಹೇಳಿದಾಗೆ ನಡ್ಕೊಂಡಿದ್ರಿಂದ ತುಂಬಾ ಅಮೂಲ್ಯವಾದ, ತುಂಬಾ ಬಹುಮುಖ್ಯವಾದ ಯಾವುದು ಪ್ರಾಪ್ತಿ ಆಯ್ತು, ಷಟ್ ಸಂಪತ್ತಿ ಪ್ರಾಪ್ತಿ ಆಯ್ತು. ಅದು ಏನ್ ಮಾಡುತ್ತೆ, ಅದು ಅದರಿಂದಾನೆ ಸಂಸಾರದ ಭವ ಭಯ ವಿನೋದವು ಅಂತ ಎಲ್ಲ ತಪ್ಪಿಸೋದು, ಸಂಸಾರದಲ್ಲಿ ಇದ್ದಿದ್ದೆಲ್ಲ ಭಯವೂ ತೊಲಗಿ ಹೋಯ್ತು. ಅಂತ ಗುರುಗಳ ಪವಿತ್ರ ಪಾದ ಪದ್ಮಗಳನ್ನು ನಾನು ಎಲ್ಲ ಭಾವನೆಯಿಂದ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು.
ಸೊ ಮಾಂಡುಕ್ಯ ಉಪನಿಷತ್ ಆಯ್ತು. ಓಂ ಭದ್ರಂ ಕರ್ಣೇಭಿ ತಾನೆ. ಆಂಟಿ ಹಾ ಹೇಳಿ. ಅವತಾರ ಭದ್ರಂ ಕರ್ಣ ಲಾಸ್ಟ್ ಹೇಳೋಣ. ಮೊದಲು ಹೇಳ್ತಾರೆ ಉಪನಿಷತ್ ಇರೋದನ್ನ ಹೇಳ್ಬಿಡ್ತೀನಿ. ಮೊದಲು ಉಪನಿಷತ್ ಅಂದ್ರೆ ಏನು? ಯಾಕೆಂದ್ರೆ ಮಾತೆತ್ತಿದ್ರೆ ನಾವು ಇವಾಗ ಉಪನಿಷತ್ ತಗೊಳ್ತಾ ಇದೀವಿ. ಎಷ್ಟು ಉಪನಿಷತ್ ಆಯ್ತು ಇದುವರೆಗೂ? ಅಮೃತ ಬಿಂದು ಉಪನಿಷತ್ ಆಯ್ತು, ಇದಾಯ್ತು, ಮುಂಡಕ ಉಪನಿಷತ್ ಆಯ್ತು, ಐತ್ರೇಯ ಆಯ್ತು, ಚಾಂದೋಗ್ಯ ಆಯ್ತು ಅಲ್ವಾ? ಚಾಂದೋಗ್ಯದಲ್ಲಿ 3 ಅಧ್ಯಾಯ ಹೀಗೆ ಮಾಡ್ತಾ ಇದೆ ಟ್ರೈವ್. ಯಾಕೆ ಉಪನಿಷತ್ತನ್ನೇ ಮಾಡ್ಬೇಕು ಅಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ, ಇದಕ್ಕೆ ಬ್ರಹ್ಮ ವಿದ್ಯೆ ಅಂತ ಹೆಸರು. ಯಾಕೆ? ನಮ್ಮನ್ನ ಜೀವ ಭಾವದಿಂದ ಬ್ರಹ್ಮ ಭಾವಕ್ಕೆ ಮುಟ್ಟಿಸೋದ್ರಿಂದ, ಸೇರಿಸೋದ್ರಿಂದ ಇದಕ್ಕೆ ಉಪನಿಷತ್ ಅಂತ ಹೆಸರು. ತುಂಬಾ ಸಿಂಪಲ್ ಆಗಿ ಅದಕ್ಕೆ ಕ್ವಶನ್ ಬರ್ಕೊಂಡು ಆನ್ಸರ್ ಬೇಕು. ಉಪನಿಷತ್ ಅಂದ್ರೆ ಏನು? ಜೀವ ಭಾವದಿಂದ ಬ್ರಹ್ಮ ಭಾವಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅದಕ್ಕೆ. ನೆಕ್ಸ್ಟ್ ಕ್ವಶನ್ ಒಂದು, ಇದಕ್ಕೆ 2 ಉಪಾಯ ಆಗ. ಏನು? ಮನುಷ್ಯನ್ಗೆ ಇವಾಗ ಇದಕ್ಕೆ ಹೋಗೋದಕ್ಕೆ, ಜೀವ ಭಾವದಿಂದ ಬ್ರಹ್ಮ ಭಾವಕ್ಕೆ ಹೋಗೋಕೆ ಏನಾಗುತ್ತೆ, ಏನು ಬೇಕು ಅಂದ್ರೆ ಇಷ್ಟ ಪ್ರಾಪ್ತಿ ಆಗ್ಬೇಕು, ಅನಿಷ್ಟ ಪರಿಹಾರ ಆಗ್ಬೇಕು. ಇಷ್ಟ ಪ್ರಾಪ್ತಿ ಅಂದ್ರೆ ತನ್ನ ಗುರಿಗೆ ಹೋಗೋದಕ್ಕೆ ಯಾವುದು ಹೆಲ್ಪ್ಫುಲ್ ಆಗಿದೆಯೋ ಅದಕ್ಕೆ ಇಷ್ಟ ಪ್ರಾಪ್ತಿ ಅಂತ ಹೆಸರು ಅಲ್ವಾ? ಟು ರೀಚ್ ಯುವರ್ ಗೋಲ್, ಟು ರೀಚ್ ಯುವರ್ ಏಮ್, ಯಾವ್ಯಾವ್ದೆಲ್ಲ ಅನುಕೂಲವಾಗಿದೆಯೋ ಅದಕ್ಕೆ ಇಷ್ಟ ಪ್ರಾಪ್ತಿ ಅಂತ ಹೆಸರು. ಅನಿಷ್ಟ ಪ್ರಾಪ್ತಿ ಅಂದ್ರೆ ಏನು? ಯಾವ್ಯಾವ್ದು ನನ್ನನ್ನ ಪುನಃ ಪುನಃ ಭೋಗದ ಕಡೆ ಕರ್ಕೊಂಡು ಹೋಗುತ್ತೋ ಅದಕ್ಕೆ ಅನಿಷ್ಟ ಪ್ರಾಪ್ತಿ ಅಂತ ಹೆಸರು. ಇದು ಎರಡಕ್ಕೂ ನಮ್ಗೆ ಏನ್ ಮಾಡುತ್ತೆ? ಅದ್ರ ಎರಡನ್ನ ಅದನ್ನ ತೆಗೆದುಹಾಕೋಕೆ ಶಾಸ್ತ್ರೀಯ ಕರ್ಮ ಅಂತ ಹೇಳ್ತಾರೆ. ಇವಾಗ ಇಲ್ಲಿ ಚರ್ಚೆ ಮಾಡ್ಬೋದು, ಶಾಸ್ತ್ರ ಹೇಳೋ ಮೆಥಡ್ಸ್, ಉಪಾಯ ಸತ್ಯನಾ ಇಲ್ವಾ ಅಂತ. ನಾವೇನ್ ಮಾಡ್ಬೇಕು ಅಂತಂದ್ರೆ, ಶಾಸ್ತ್ರೀಯ ಕರ್ಮಗಳು ಮಾಡ್ಬಿಡೋಲ್ಲ, ನಿಮ್ಗೆ ಅದರಿಂದ ಏನೂ ಆಗೋಲ್ಲ. ನೀವು ಅದನ್ನ ಸಂಕಲ್ಪದಿಂದ ತಿಳ್ಕೊಂಡು ಆ ಕರ್ಮಗಳನ್ನ ಮಾಡ್ಬೇಕು. ಯಾವ ಕರ್ಮಗಳನ್ನ ಮಾಡಿದ್ರೆ, ಹೇಗೆ ಮಾಡಿದ್ರೆ. ಫಾರ್ ಎಕ್ಸಾಂಪಲ್, ನಮ್ಮ ನಿತ್ಯ ಕರ್ತವ್ಯವನ್ನ ಕಾಮ್ಯವಾಗಿ ಮಾಡಿದ್ರೆ ಯಾವಾಗ್ಲೂ ನಾವು ಪುಣ್ಯ ಪಾಪದ ರೌಂಡಲ್ಲಿ ತಿರುಗ್ತಾ ಇರ್ತೀವಿ. ನಾವು ದಿವಸ ಮಾಡೋ ಇದನ್ನ ಕರ್ತವ್ಯ ಅಂತ ಮಾಡಿ ಉಪಾಸನೆಯಿಂದ ಯುಕ್ತವಾಗಿ ಮಾಡಿದ್ರೆ ಅದಕ್ಕೆ ಏನಾಗ್ಬಿಡತ್ತೆ ಅಂದ್ರೆ ಇಷ್ಟ ಪ್ರಾಪ್ತಿಗೆ ಸಾಧನ ಆಗುತ್ತೆ, ನಮ್ಮ ಗುರಿಗೆ ಸಾಧನ ಆಗುತ್ತೆ. ಇದಕ್ಕೆ ಶಾಸ್ತ್ರೀಯ ಕರ್ಮ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಏನು? ವೇದಗಳಿಗೂ ಕರ್ಮಕಾಂಡಕ್ಕೂ ಏನು ಸಂಬಂಧ? ಯಾಕಂದ್ರೆ ಕರ್ಮಕಾಂಡ ಏನ್ ಮಾಡುತ್ತೆ? ಯಾವಾಗ್ಲೂ ಗತಿ ಕೊಡತ್ತೆ. ಜ್ಞಾನಕಾಂಡ ಏನ್ ಮಾಡುತ್ತೆ? ಇಲ್ಲಿಯೇ ಈಗಲೇ ಮುಕ್ತಿ ಅನ್ನತ್ತೆ. ಇದು ಒಳ್ಳೆ ತಮಾಷೆ ಆಗಿದೆಯಲ್ಲ. ಇಂಥ ಎರಡಕ್ಕೂ ಹೇಗೆ ಸಂಬಂಧ ಅಂತ ಹೇಳಿದ್ರೆ, ಕರ್ಮ ಮಾಡಿ 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 ಒಂದಲ್ಲ ಒಂದು ದಿನ ಮನುಷ್ಯನಿಗೆ ಗೊತ್ತಾಗತ್ತೆ ಏನು? ಅಯ್ಯೋ ಇದೆಲ್ಲ ಅನಿತ್ಯ, ಎಲ್ಲ ಖಾಲಿ ಆಗೋದು. ನಮ್ಗೆ ವಯಸ್ಸಾದಾಗ ಸ್ಲೋವಾಗಿ ಎಷ್ಟುದ್ರಲ್ಲಿ ಆಗ ಆವಾಗ ಅಕರ್ಮ ಸ್ಥಿತಿ ಹುಡ್ಕೋಕೆ ಯಾವಾಗ ಅವನು ಮಾಡಿ ಪಡೆಯೋದನ್ನ ಬಿಟ್ಟು ಕ್ಯೂರಿಯಾಸಿಟಿ ಬರುತ್ತೋ, ಆತ್ಮ ಸ್ವರೂಪ ತಿಳಿಬೇಕು ಅಂತ, ಆವಾಗ ಜ್ಞಾನಕ್ಕೆ ಅಧಿಕಾರಿ ಅಂತ. ಯಾಕೆಂದ್ರೆ ಕರ್ಮ ಮಾಡ್ದವನಿಗೆ ತಾನೇ ಅದ್ರದ್ದು ಗೊತ್ತಾಗತ್ತೆ ಅನಿತ್ಯತ್ವ, ಮಾಡ್ದೇನೆ ಇರೋರಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಮಾಡ್ಲೇಬೇಕು ಅಂತಿಲ್ಲ. ಬುದ್ಧ ಭಗವಾನ್ ತರ ನಾವು ತಿಳ್ಕೋಬಹುದು, ಇನ್ನೊಬ್ಬರಿಂದಾನೂ ನಾವು ತಿಳ್ಕೋಬೇಕು. ಅವರೆಲ್ಲ ಇಷ್ಟು ಮಾಡಿದ್ರು ಏನಾಯ್ತು, ಏನೂ ಆಗ್ಲಿಲ್ವಲ್ಲ ಅಂತ ಗೊತ್ತಾಯ್ತಾ ಇಲ್ವೋ ಹಾಗೆ. ಆಮೇಲೆ ಉಪನಿಷತ್ತಿನ ಉಪದೇಶಕ್ಕೆ ಅಧಿಕಾರಿ ಯಾರು? ಯಾರಿಗೆ ಉಪನಿಷತ್ತನ್ನ ಉಪದೇಶ ಕೊಡ್ಬೇಕು ಅಂತ ಹೇಳ್ತಾರೆ? ಸಿಂಪಲ್ ಆಗಿ ಹೇಳ್ತಾರೆ ನೋಡಪ್ಪ, ಎಲ್ಲಾ ಕರ್ಮಕಾಂಡದ ಎಲ್ಲಾ ಕರ್ಮ ಮಾಡ್ಬೇಕು ಅಂತ ಏನು ರೂಲ್ ಇಲ್ಲ. ಸದ್ಯ ಕರ್ತವ್ಯ ಕರ್ಮ ಮಾಡಿದ್ರೇನೆ ಬೇಕಾದಷ್ಟು. ಅದನ್ನ ಕರ್ಮ ಫಲಗಳಲ್ಲಿ ಏನಾಯ್ತು, ಸ್ವಲ್ಪ ಆಸೆ ಬಿಟ್ಟು ಕರ್ತವ್ಯ ದೃಷ್ಟಿಯಿಂದ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗಿ ಬ್ರಹ್ಮಜ್ಞಾನಕ್ಕೆ ಒಂದು ತಕ್ಕ ಯೋಗ್ಯತೆ ಬರುತ್ತೆ. ಅವನಿಗೆ ಇಷ್ಟಿದ್ರೆ ಸಾಕು. ಏನು? ಕರ್ಮಗಳಲ್ಲಿ ಅನಿತ್ಯ ಇದು, ಆದ್ರೆ ಕರ್ತವ್ಯ ನಾವು ಮಾಡ್ಬೇಕು. ಅದನ್ನ ಮಾಡೋವಾಗ ಅವನಿಗೆ ಅಂತಃಕರಣ ಶುದ್ಧಿ ಆಗತ್ತೆ. ಆದ್ರೆ ಪರಮಾತ್ಮನ ಪ್ರಾಪ್ತಿಗೆ ಹಂಬಲ ಇರ್ಬೇಕು. ಐ ಹ್ಯಾವ್ ಟು ರೀಚ್ ಹಿಮ್, ಐ ಮಸ್ಟ್ ಪರಮಾತ್ಮನನ್ನೇ ಸೇರ್ಬೇಕು ಅಂತ ಇರ್ಬೇಕು.
ಆವಾಗ ಅಂತವರಿಗೆ ಬ್ರಹ್ಮವಿದ್ಯೆಯನ್ನು ಬೋಧಿಸುತ್ತೆ ಉಪನಿಷತ್ತು. ಅದಕ್ಕೆ ಬೇಕಾದ ಸಾಧನೆಗಳನ್ನು ಬೋಧಿಸುತ್ತೆ, ಯಾವುದನ್ನು ಬಿಡುದಿಲ್ಲ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಇವಾಗ ಅಶ್ವಮೇಧ ಯಜ್ಞ ಅನ್ನೋದನ್ನ ಉಪಾಸನೆ ಅಂತ ಮಾಡಿದ್ರೆ ಏನಾಗತ್ತೆ? ತುಂಬಾ ಚೆನ್ನಾಗಿದೆ ಅದು. ಅಶ್ವದೃಷ್ಟಿ ಹೇಳಿದ್ರು. ಏನಾಯ್ತು, ನೀವು ಇಂದ್ರಿಯ ಜೊತೆ ಮನಸ್ಸನ್ನ ತಗೊಳ್ಳಿ. ಏನ್ ಮಾಡ್ಬೇಕು? ಅಶ್ವ ಅಂದ್ರೆ ಏನು? ಕುದುರೆ ಅಂತಾನು ಅರ್ಥ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಸುಮ್ನೆ ಕುದುರೆ ಅಂತಲ್ಲ, ಯಾವುದು ಅಸಾಧಾರಣ ವೇಗ ಉಳ್ಳದ್ದು, ದಟ್ ಈಸ್ ಹೈ ಸ್ಪೀಡ್ ಇರುವಂತದ್ದು, ಅದಕ್ಕೆ ಅಶ್ವ ಅಂತ ಸಾಂಸ್ಕ್ರಿಟ್ ಅಲ್ಲಿ ಮೀನಿಂಗು. 4 ಜನರದ 4 ಇದಕ್ಕೆ ಬೇರೆ ಬೇರೆ ಹೆಸರು ಅಶ್ವಗಳಿಗೆ. ಗಂಧರ್ವರಿಗೆ ಆದ್ರೆ ಗಂಧರ್ವನ್ನ ಹೊತ್ಕೊಂಡು ಹೋಗೋ ಕುದುರೆಗಳಿಗೆ ವಾಜಿ ಅಂತ ಹೆಸರು. ಅಸುರರನ್ನು ಕರ್ಕೊಂಡು ಹೋದ್ರೆ ಅರ್ವ ಅಂತ ಹೆಸರು. ಮನುಷ್ಯರನ್ನು ಹೊತ್ಕೊಂಡು ಹೋದ್ರೆ ಅಶ್ವ ಅಂತ ಹೆಸರು. ದೇವತೆಯನ್ನು ಹೊತ್ಕೊಂಡು ಹೋದ್ರೆ ಹಯ ಅಂತ ಹೆಸರು. ನೋಡಿ, ನಮಗೆಲ್ಲ ದೇವತಾ ಶ್ಲೋಕದಲ್ಲಿ ಇದೆಲ್ಲ ಹೆಸರೆಲ್ಲ ಬರುತ್ತೆ, ನಮಗ್ ಗೊತ್ತೇ ಇರ್ಲಿಲ್ಲ. ಒಂದೇ ಕುದುರೆಗೆ 4 ಹೆಸರು ಇರುತ್ತೆ ಅಂತ. ಇವಾಗ ಅದನ್ನ ಅಶ್ವಮೇಧ ಯಜ್ಞ ಹೇಗೆ ಮಾಡ್ತಾರೆ ಅಂತಂದ್ರೆ, ಅಶ್ವದೃಷ್ಟಿ. ಶ್ವ ಅಂದ್ರೆ ನಾಳೆ, ನಾಳೆವರೆಗೂ ಇರುತ್ತಾ ಇಲ್ವಾ ಈ ಪ್ರಪಂಚ ಅಲ್ವಾ? ಆ ದೃಷ್ಟಿ ಅಂದ್ರೆ ಅನಿತ್ಯ ದೃಷ್ಟಿ. ಎಲ್ಲಾದ್ರಲ್ಲೂ ಯಾವುದು ಪರ್ಮನೆಂಟ್ ಅಲ್ಲ. ಓ, ಇದು ಹೀಗಿತ್ತು, ಈಗ ಚೇಂಜ್ ಆಗ್ಬಿಡ್ತು. ನೋಡಿ, ಮಗು ಇವತ್ತಾನೆ ಇಷ್ಟು ಚಿಕ್ಕದಾಗಿತ್ತು, ದೊಡ್ಡದಾಗೋಯ್ತು. ಈ ಗಿಡ ನೋಡಿ, ಇವತ್ತಾನೆ ಹೀಗಿತ್ತು ಅಲ್ವಾ, ಎಷ್ಟು ಮೇಲೆ ಬಂತು. ಹೀಗೆ ಏನಾಯ್ತು, ಒಂದು ನೋಡ್ತಾನೆ, ಅದನ್ನ ಹಾಕಿದ್ರೆ ಅದಕ್ಕೆ ಮೇಧ ಅಂದ್ರೆ ಏನಾಯ್ತು, ಅದನ್ನ ವಿಚಾರ ಮಾಡ್ಬೇಕು. ಅಂದ್ರೆ ಡಿಸೆಕ್ಷನ್ ಅವಾಗ ತಾನೇ ವಿಚಾರ ಮಾಡ್ತೀರಾ. ಚೆನ್ನಾಗಿ ಅನಲೈಸ್ ಮಾಡೋದಕ್ಕೆ ಹೇಳಿದ್ರು ಅಶ್ವಮೇಧ ಅಂತ. ಇದನ್ನ ಉಪಾಸನೆಯಾಗಿದ್ರೆ ಮನಸ್ಸಿನಲ್ಲಿ ಅಶ್ವದೃಷ್ಟಿ ಮಾಡಿದ್ರೆ ನಮಗೇನ್ ಗೊತ್ತಾಗತ್ತೆ? ಇದು ಎಲ್ಲವೂ ಅನಿತ್ಯ, ಪ್ರಪಂಚದ ಎಲ್ಲ ಲೋಕಗಳು ಅನಿತ್ಯ, ಪರಮಾತ್ಮ ಒಬ್ಬನೇ ನಿತ್ಯ ಅಂತ ಭಾವನೆ ಮಾಡಿದ್ರೆ ಆವಾಗ ಅದು ಉಪಾಸನೆ ಅಂತಾಗತ್ತೆ. ಉಪಾಸನೆಗಳು ಏನ್ ಮಾಡತ್ತೆ? ಪ್ರಾಣೋಪಾಸನೆ, ಇದು ಎಲ್ಲ ನಮಗೆ ತುಂಬಾ ಸಹಾಯ ಮಾಡುತ್ತೆ. ಏನ್ ಸಹಾಯ ಮಾಡುತ್ತೆ? ಉಪನಿಷತ್ತನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ತುಷ್ಟುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವತ್ವತು ಪರ್ಜನ್ಯಃ. ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಯೋಗರಹಿತೋ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ.